ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ, ಚಿಂತಕರ ಚಾವಡಿಯಲ್ಲಿ ಸಭಾಪತಿಗಳಾಗಿ ಪರಿಷತ್ನಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮಾಜಿ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ಪ್ರಶ್ನೆ ಸರ್, ಕರ್ನಾಟಕದ ಜನಕ್ಕೆ ಒಂದು ಉತ್ತರ ಬೇಕು. ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ರ, ಒತ್ತಡ ಇತ್ತ? ಅದು ಸ್ವಇಚ್ಛೆಯಿಂದ ಅಂತೂ ನಾನು ಕೊಡಲಿಲ್ಲ. ಜುಲೈ 24ನೇ ತಾರೀಕಿನ ದಿವಸ ರಾತ್ರಿ 11 ಗಂಟೆಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದರು. ಹಾಸ್ಪಿಟಲ್ದಾಗಿದ್ದೆ ನಾನು. ನೀವು ರಾಜೀನಾಮೆ ಕೊಡಿ ಅಂದರು. ಆಯ್ತು ರೀ ಅಂತ ಹೇಳಿದೆ. ಆಗಸ್ಟ್ 3ನೇ ತಾರೀಕು ಮತ್ತೆ ಕೇಳಿದರು, ರಾಜೀನಾಮೆ ಕೊಟ್ಟಿಲ್ಲ, ಕೊಡ್ತೀನಿ ಅಂದೆ. ಅಷ್ಟು ಮಾಧ್ಯಮದಲ್ಲಿ ಅಲ್ಲಿ ಎಲ್ಲ ಬಂತು. ಕೊನೆಗೆ ಭಾಳ ಸರಿ ಅದು ಒತ್ತಡ ಬಂತು. ಅವರು ಇವರೆಲ್ಲ ಕೇಳಾಗ್ತಿದ್ರು. ಒಂದಿಷ್ಟು ನಾಗರಾಜ್ ಅಂತವರು ಇವರೆಲ್ಲ ಮಾಧ್ಯಮದಲ್ಲಿ ಬರಾಗ್ತಿದ್ರು. ಅವಾಗ ಚೀಫ್ ಮಿನಿಸ್ಟರ್ ನಾನು ಫೋನ್ ಮಾಡಿ ಇಲ್ಲಿ ನಿಮ್ಮೆಲ್ಲ ಸ್ನೇಹಿತರು ಬಂದಾರ, 5 ನಿಮಿಷ ಬರ್ರಿ ಅಂದರು. ಹೋದೆ. ಅಲ್ಲಿ ಜಾರಕಿಹೊಳಿ ಅವರಿದ್ದರು, ಚಲರಾಜ ಸ್ವಾಮಿ ಇದ್ದರು, ಮತ್ತು ನಮ್ಮ ಮಾಗಡಿಗಯ್ಯವರು ಇದ್ದರು, ಬಾಲಕೃಷ್ಣ ಜಮೀರ್ ಇದ್ದರು, ಎಲ್ಲ ಇದ್ದರು. ಕುಂತ ಹಂಗೆ ಮಾತುಕತೆ ನಡೆದಾಗ ಅವರು ಸತೀಶ್ ಜಾರಕಿಹೊಳಿ ಅಂದರು, ಇಲ್ಲ ಹೊರಟ್ಟೆಯವರು ಭಾಳ ಒಳ್ಳೆಯ ರೀತಿ ಸದನ ನಡೆಸ್ತಾರೆ, ಇವರು ಮುಂದುವರಿಸಿ ಚಲೋ ಅಂತ ಅಂದರು. ಅವರೆಲ್ಲರ ಎದುರಿಗೆ ಅಂದರು, ಮುಖ್ಯಮಂತ್ರಿ ಎದುರಿಗೆ ಅಂದರು. ಅವಾಗಿಲ್ಲ, ನಮ್ಗೆ ಹೈಕಮಾಂಡಿಂದ ಭಾಳ ಒತ್ತಡ ಐತಿ, ಈಗಾಗಲೇ ಇದು ಬಂದೈತೆ ಅಂತ ಅಂದರು. ಅವಾಗೊಂದು ಮಾತುಕತೆ ಆಗಿ ನಾ ಏನು ಹೇಳಿದೆ, ಯಾವಾಗ ನೀವು ಇಷ್ಟು ನನಗಾಗಲೆಲ್ಲ ಹೇಳ್ತೀರಂದಾಗ ಯಾರಿಗೂ ನಿಮಗೆ ನನ್ನ ಮೇಲೆ ಅವಿಶ್ವಾಸ ಮಂಡನೆ ನೀವು ಕೊಡಲಿಲ್ಲ, ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂದರು. ಅವಿಶ್ವಾಸ ಮಂಡನೆ ಮಾಡಿದರೆ ಅವ್ರಿಗೇನು ನಾನು ಮಾಡೋಕ್ಕಾಗಿದ್ದಿಲ್ಲ. ಅವಿಶ್ವಾಸ ಮಂಡನೆಯನ್ನು ಮಾಡಬೇಕಾದ್ರೆ ರೀಸನ್ ಇರಬೇಕು, ಭ್ರಷ್ಟಾಚಾರ ಇರಬೇಕು, ಸ್ವಜನ ಪಕ್ಷಪಾತ ಇರಬೇಕು, ಯಾವುದಕ್ಕಾರ ಸರ್ಕಾರಕ್ಕಾಗಲಿ ವಿರುದ್ಧ ಮೋಕ್ಷ ಮಾಡಬೇಕು. ಇದೆಲ್ಲ ಏನೂ ನನ್ನ ಕಡೆ ಇರಲಿಲ್ಲ. ನಾನು ಅದನ್ನು ಸಹಜವಾಗಿ ತಿರಸ್ಕಾರ ಮಾಡಿ ಮುಂದುವರಿಬೋದಾಗಿತ್ತು. ಇಷ್ಟು ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಂದೂ ಕಪ್ಪು ಚುಡಿಕೆ ಇಟ್ಕೊಂಡವಲ್ಲ, ಮತ್ತು ಯಾವುದೂ ಒತ್ತಾಯದಿಂದ ಮಾಡಿದವಲ್ಲ. ಅದಕ್ಕೆ ಆಯ್ತು ರೀ, ನೀವು ರಾಜೀನಾಮೆನ ನನಗೆ ಬೇಕಂತೀರಿ, ಯಾವಾಗ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗ ಅಲ್ಲಿ ಕೂತ್ಕೊಳ್ಳೋದು ನನಗೆ ಯೋಗ್ಯ ಅಲ್ಲ, ನನಗೆ ಸಮಾಧಾನ ಇಲ್ಲ, ಸರಿ ಅನ್ಸಂಗಿಲ್ಲ. ನನ್ನ ಸ್ಟೇಟಸ್ಸಕ್ಕೆ ನಾನು ಅದಕ್ಕೆ ಜೋತು ಬಿಡೋಲ್ಲ. ಆಯ್ತು, 13ನೇ ತಾರೀಕಿನ ಶುರು ಆಕತಿ, ಅಭಿಚರಿ ಮಾಡ್ತೀನಿ. 14ನೇ ತಾರೀಕು ಉಪಾಧ್ಯಕ್ಷನ ರಾಜೀನಾಮೆ ಇದು ಸಿಲೆಕ್ಷನ್ ಮಾಡ್ತೀವಿ. ಯಾಕಂದರೆ ಉಪಾಧ್ಯಕ್ಷಗೆ ರಾಜೀನಾಮೆ ಕೊಡಬೇಕು ನಾವು. ಉಪಾಧ್ಯಕ್ಷ ಮಾಡ್ತೀವಿ, ಚುನಾವಣೆ ಇಡ್ರಿ. ಚುನಾವಣೆ ಮಾಡಿದ ನಂತರ ನಾನು ಅವ್ರಿಗೆ ರಾಜೀನಾಮೆ ಕೊಟ್ಟು ನನ್ನ ಕೊನೆ ಭಾಷಣ ಹೇಳಿ ನಾವು ಹೋಗ್ಕೇನೆ ಅಂತ ಹೇಳಿದೆ. ಇದು ಇಷ್ಟ ಆಯಿತು. ಇಲ್ಲಿಗೆ ಮುಕ್ತಾಯ ಆಯಿತು. ಮತ್ತು ಮಾಧ್ಯಮಕ್ಕೂ ಹೇಳೀನಿ, ಎಲ್ಲರಿಗೂ ಹೇಳೀನಿ. ಎಲ್ಲರೂ ಅದಕ್ಕೆ ಭಾಳಷ್ಟು ಮಂದಿ ನನಗೆ ಬೇಸರ ಮಾಡ್ಕೊಂಡು, ನೀವು ಕೊಡಬೇಡ್ರಿ. ಹಾಗಾಗಿ ಎಷ್ಟೋ ಮಂದಿ ಕಾಂಗ್ರೆಸ್ದವರು ಸಹಿತ ನನಗೆ ಬೇಡ, ನೀವು ಕೊಡೋದು ಬೇಡ ರಾಜೀನಾಮೆ ಎಂದು ಒಂದು 7-8 ಮಂದಿ MLAಗಳು ಅವ್ರು ಮಾಡಿದರು. ಇಲ್ಲ, ಮಾತು ಹೋಗಿದೆ, ನಾಲಿಗೆ ಹೋಗಿದೆ, ಮಾತಾಡೋದಿಲ್ಲ ಅಂತ ಹೇಳಿದೆ. ಹೇಳಿದ ನಂತರ ಅದು 7ನೇ ತಾರೀಕಿನ ಸಹ ಗಾಯತ್ರಿ ಶಾಂತಿಗೌಡಂದು ಓತ್ ಕೊಡೋದಿತ್ತು. 12:15ಕ್ಕೆ ನಾನು ಟೈಮ್ ಫಿಕ್ಸ್ ಮಾಡಿದೆ. ಅಲ್ಲಿ ಬಂದೆ. ನಾನು ಬಂದಾಗ ಓದ್ ಕೊಟ್ಟೆ. ಇವರೆಲ್ಲರೂ ಬಂದಿದ್ದರು. ಮುಖ್ಯಮಂತ್ರಿ ಹರಿಪ್ರಸಾದ, ಸಲೀಂ ಅಹ್ಮದ, ಒಂದು 20 ಮಂದಿ ಕಾಂಗ್ರೆಸ್ MLCಗಳು ಇದ್ದರು ಎಲ್ಲರೂ. ಹಂಗೆ ಮತ್ತು ಅದು ಮುಗಿದ ನಂತರ ಅವರಿಗೆ ನಮ್ಮ ಆಫೀಸಿಗೆ ಬಂದಾರಂತ ಟೀ ಕಾಫಿ ಕೊಡ್ಸಂತ ಹೇಳಿದೆ. ಒಳಗೆ ಕೂತ್ಕೊಂಡೆ. ಅಲ್ಲಿಗೆ ಬಂದರು ಎಲ್ಲರೂ. ಬಂದು ಮತ್ತು 20 ಮಂದಿ ಇವರಿದ್ದರು, ಇವರು ಎಲ್ಲ ಇದ್ದರು. ಇಲ್ಲ, ನೀವು ರಾಜೀನಾಮೆ ಇವತ್ತು ಕೊಡ್ರಿ ಅಂತಂದರು. ಮಾತುಕತೆ ಆಗಿತ್ತಾಗ ಹಳೇದಾಗಿತ್ತು, ಅದು ಆಗಿತ್ತು. ಮತ್ತು 7ನೇ ತಾರೀಕು ಬೆಳಗ್ಗೆ ಅವ್ರ ಮನೆಗೂ ಆಗಿತ್ತು. ಅವ್ರ ಮನೆಗೆ ಹೋಗಿದ್ನಲ್ಲ, ಅವರೆಲ್ಲ ಮತ್ತು ಅವ್ರ ಮನೆಗೆ ಹೋಗಬಾರ್ದು ಸಭಾಪತಿ. ಬಟ್ ಅವ್ರು ಏನಂದ್ರೆ, ಸ್ನೇಹಿತರು ಬಂದಾರ, ಒಂದು ಕಪ್ ಚಹಾ ಕುಡ್ದು ಹೋಗ್ರಿ ಅಂತ ಹೋದಿಲ್ಲ. ಅಲ್ಲಿಂದ 7ನೇ ತಾರೀಕು ಅದು ಬೆಳಗ್ಗೆ. ಮಧ್ಯಾಹ್ನಕ್ಕೆ ಇಲ್ಲಿ ಬಂದಾಗ ಅದು ಇವರೆಲ್ಲರೂ ಕೂಡಿ ಬಂದು ನಾನು ರೂಮ್ನಾಗ ಕೂತು ಇವತ್ತು ರಾಜೀನಾಮೆ ಕೊಡಬೇಕು. ಇಲ್ಲ, ನಾ 14ನೇ ತಾರೀಕು ಕೊಡ್ತೀನಿ ಅಂತ ಹೇಳಿ ಮಾಧ್ಯಮಕ್ಕೆ ಹೇಳೀನಿ, ನಿಮಗೂ ಹೇಳ್ತೀನಿ, ಕೊಟ್ಟ ಮಾತಿಗೆ ನಾ ಹಿಂದೆ ಹೋಗಂಗಿಲ್ಲ, ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ಇವತ್ತು ಕೊಡಬೇಕು ನೀವು. ಅಲ್ಲ, ಈ ಹಠ ಯಾಕೆ ಮಾಡ್ತೀರಿ ನೀವು? ನಾನು ಹೇಳಿದ್ದೀನಿ, ನಾನು ಎಂದೂ ಮಾತು ಕೊಟ್ಟು ಹಿಂದೆ ಹೋಗಂಗಿಲ್ಲ. ಮತ್ತು ಈಗ ಇನ್ನೂ ಮೀಡಿಯಾದವ್ರಿಗೆ ಹೇಳ್ತೀನಿ, ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಇಲ್ಲ, ನಮ್ಮ ಮ್ಯಾಗಿಂದ ಭಾಳ ಹೊತ್ತೈತಿ, ಕೊಡಬೇಕು ಅಂದ ಕೂಡಲೇ ಭಾಳ ತನಕ 12:30 ಬಂದವ್ರು 2 ಗಂಟೆ ಮಟ್ಟ ಕುಂತರು ನಮ್ಮಲ್ಲಿ. ಅವರು ಅವ್ರು PS ಇಲ್ದಾರ ಅಂತಂದರು. ಬಂದ, ಒಂದು ಸಾಹೇಬ್ರು ಲೆಟ್ರ್ ಹಿಡಿದು ಬಾ ಅಂದರು. ಲೆಟ್ರ್ ಹಿಡಿದು ತಂದರು.
ತಂದು ಆಯ್ತಪ್ಪ ಕೊಟ್ಟು ಬಿಡತ್ತೆ ಹೇಳಿದ್ದು ನಾನು. 2 ಲೈನ್ ಅವ್ರ ಮುಖ್ಯಮಂತ್ರಿ ಯಾರೋ ಒಬ್ಬರು ಶ್ರೀಧರ್ ಅಂತೇಳಿ ಅವರ ಟೈಪ್ ಹೊಡ್ಕೊಂಬಂದ್ರು 2 ಲೈನ್ ಅವರೇ ಸಿದ್ಧ ಮಾಡ್ಕೊಂಬಂದ್ರು. ಅಲ್ಲೇ ನಮ್ಮ ಆಫೀಸ್ನಾಗ ಟೈಪ್ ಹೊಡಿಸಿ ಹಿಂಗೆ ನಾನು ಇಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೊಡ್ಕೊಂಬಂದರು. ಡೇಟ್ ಒಂದು ಬಿಟ್ಟಿದ್ರು 7ನೇ ತಾರೀಕು, 8 ಹಾಕಿದ್ರು. ಈಗ ಕೊಟ್ಟಿದ್ದೇನೆಂದರು 7 ನೀವು ಡೇಟ್ ಹಾಕಿರಿ ಅಂದ್ರೆ ನಾನು ಡೇಟ್ ಹಾಕಿದೆ 7 ಅದು ಹಾಕಿ ಅವರು ತೊಗೊಂಡ್ರು. 1 ಅವರ್ ಮತ್ತು ಕೂತ್ಕೊಂಡ್ರು. ನಾನು ಬೇಡ ಇಲ್ಲ ಅಂದರು. ಆಯಿತು ತಗೋರಿ ಅಂದೆ, ಕೊಟ್ಟೆ. ಆಗಿಂದಾಗ ರಾಜ್ಯಪಾಲರಿಗೆ ಕಳಿಸಿದರು. ಕಳಿಸಿ ಆಗಿಂದಾಗ ನೀವು ಪ್ರೋಟಮ್ ಚೇರ್ಮನ್ ಆಗ್ರಂದ್ರೆ ನಾನು ಚೇರ್ಮನ್ ಇದ್ದು ಮುಗಿಸ್ಕೊಡ್ತೀನಿ ಅಂತ ಹೇಳಿ ನಿಮಗೆ. ನಾ ಪ್ರೋಟಮ್ ಚೇರ್ಮನ್ ಆಗೋದಂದ್ರೆ ನಾನು ಡಿಗ್ನಿಟಿ ಅಲ್ಲ ಅದು, ಸಾರಿ ನಾ ಆಗಂಗಿಲ್ಲ ಪ್ರೋಟಮ್ ಚೇರ್ಮನ್, ನಾನು ಮಾಡಿ ನೀವೇನಾರು ಮಾಡ್ಕೊಳ್ತಾ ಇದೆ. ಆವಾಗ ಅವರು ಪುಟ್ಟಣ್ಣ ಹೆಸರು ಕಳಿಸಿ ಪ್ರೋಟಮ್ ಚೇರ್ಮನ್ ಮಾಡಿ ಮುಂದಿಂದೆಲ್ಲ ನಡೆಸಿದರು. ಇದು ನಡೆದಂಥ ಘಟನೆ. ಮತ್ತು ಅವರೆಲ್ಲರೂ ಕುಂತಾಗ ಇವತ್ತು ನೀವು ರಾಜೀನಾಮೆ ಕೊಡಿ ಅಂತ 1.5 ತಾಸು ಮಟ್ಟ ಕುಂತಾಗ ನಾನು ಏನು ಹೇಳಲಿಕ್ಕೆ ನನಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ದಾರಿನೇ ಬರಲಿಲ್ಲ. ಇಲ್ಲ ಅಂತ ಹೇಳಿ ನಾನು ಯಾರು ಏನು ಮಾಡ್ತಿದ್ದಿಲ್ಲ, ಅದನ್ನು ಹೇಳ್ಬಿಡ್ತೀನಿ. ನನ್ನ ಸಂಪೂರ್ಣ ಅಧಿಕಾರ ಅದು ಏನಕ್ಕಿತ್ತು ಔಷಧ ನನಗೆ ಗೊತ್ತಿತ್ತು. ಅದು ಏನು ನಡೀತಿತ್ತು, ಬಹುಮತ ಗಿಮತ ಎಲ್ಲ ಬೇರೆ ಇತ್ತು. ಅದು ನಾವು ಅದಕ್ಕೆ ಬೇರೆ ವಿಚಾರ ಮಾಡಿದರೆ ಅವ್ರಿಗೆ ಸಕಾರ ನಿಲ್ದಕ್ಕೆ ನಾನು ರಿಜೆಕ್ಟ್ ಮಾಡಿದರೆ ಅವ್ರಿಗೆ ಇದನ್ನು ನೋ ಕಾನ್ಫಿಡೆನ್ಸ್ ಬರತ್ತಿದ್ದಿಲ್ಲ ಬರ್ತೀವಿ. ಬಟ್ ನಾನು ಇಲ್ಲಿವರೆಗೆ ರಾಜಕೀಯ ಮಾಡ್ಕೋದು ಬಂದ ಪ್ರಿನ್ಸಿಪಲ್ ಬಿಟ್ಟು ಹೋಗಿದ್ದಿಲ್ಲ. ಕೊಟ್ಟೆ, ಅವರು ಕೊಟ್ಟರು, ಅದನ್ನು ಎಕ್ಸೆಪ್ಟ್ ಮಾಡಿದರು. ಮಾಡಿದಿಂದ ಪ್ರೋಟಮ್ ಚೇರ್ಮನ್ ಮಾಡಿದರು, ನಮ್ಮ ರಿಲೀವ್ ಮಾಡಿದರು. ಬಂದು ಕೂತ್ಕೊಂಡೆ, ಮಾಮೂಲಿ ಕೂತ್ಕೊಂಡು. ಇಷ್ಟು ಇದು ಆದಂಥ ಘಟನೆ. ಅದು ಎಲ್ಲರೂ ಅವ್ರು ಕೂತ್ಕೊಂಡಾಗ ನೀವು ಯಾವ ಥರ ವಿಚಾರ ಮಾಡ್ತೀರಿ? 12:30 2 ಗಂಟೆ ಮಟ್ಟ ಎಲ್ಲರೂ ಕೂತ್ಕೊಂಡಾಗ ರಾಜೀನಾಮೆ ಪತ್ರ ಕೈ ಹಿಡ್ಕೊಂಡಾಗ ನೀವು ಮಾಡಲಿ ಅಂದಾಗ ನಾ ಮಾಡಿದ್ದು ನಿಜ. ಅದು ನೀವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನು ತಿಳ್ಕೊರಿ, ನಾ ತಿಳ್ಕೊಂಡೀನಿ. ಬಟ್ ಅದನ್ನು ಹೇಳೋಕ್ಕಾಗೋದಿಲ್ಲ. ಯಾವಾಗ ನಾವು ಸಹಿ ಮಾಡ್ಯಾವ ನಾವು ಹೆಬ್ಬಟ್ಟಿರ್ತಾವಲ್ಲ, ಸಹಿ ಮಾಡಿವಿ ಅಂದಾಗ ಆ ಸಹಿ ಮಾಡಿದ್ದನ್ನು ನಾವು ಒಪ್ಕೋಬೇಕಾಗತ್ತೆ. ಮಾಡಿದ್ದು ನಿಜ. ಬಟ್ ಅದು ಒಂಥರ ನನ್ನ ಮನಸ್ಸಿನ ವಿರುದ್ಧವಾಗಿ, ನನ್ನ ಕಾನ್ಷಿಯಸ್ ವಿರುದ್ಧವಾಗಿ ನಾನು ಮಾಡಿದ್ದು ನಿಜ. ಈ ವಿಷಯ ಗೊತ್ತಿದ್ರೂ ಕೂಡ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಸೇರಿದ ಹಾಗೆ ಹಲವರು ಸ್ವಇಚ್ಛೆಯಿಂದ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ರು. ಒಪ್ಕೊಳ್ಳೋದು ಅದನ್ನು ರಾಜ್ಯದ ಜನ ಅಲ್ಲ. ಈಗ ಮತ್ತು ಅವ್ರು ಏನು ಹೇಳ್ತಾರೆ, ಬೇರೆ ಏನು ಹೇಳ್ತಾರೆ, ನಾವು ಒತ್ತಾಯದಿಂದ ಮಾಡಿಸ್ಕೊಂಡು ಅಂತ ಹೇಳ್ತಾರೆ. ಅವರು 30 ಜನ ಕುಂತಾಗ ಈಗ ನೀವು ಸಹಿ ಮಾಡಿದ್ರೆ ನೀವು ರಾಜೀನಾಮೆ ಪತ್ರ ನೋಡಿ ಗೊತ್ತಾಗತ್ತೆ ನಿಮ್ಗೆ. ರಾಜೀನಾಮೆ ಕೊಡಬೇಕಾದ್ರೆ ನಾ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ, ಈ ಥರ ಆಗಿತ್ತು. ಹಿಂಗಾಗಿ ಇವತ್ತು ನಾನು ಅನಿವಾರ್ಯ ರಾಜೀನಾಮೆ ಕೊಡ್ತೀನಿ, ಎಲ್ಲ ಸದಸ್ಯರು ನನ್ನ ಕೃತಜ್ಞತೆ ಸಲ್ಲಿಸ್ತಾರೆ. ನಾವೆಲ್ಲ ಉದ್ದಕ್ಕೆ ಬರಿತಿದ್ವಿ. 2 ಲೈನ್ ನೀವು ನೋಡಿರಬೇಕು. ಮತ್ತು ಅದ್ರಾಗ ಏನು ಮಾಡೋಕ್ಕಾಗುತ್ತೆ ನೀವು ಹೇಳಿ ನನಗೆ. ಅನಿವಾರ್ಯ. ಮತ್ತು ನಾನು ಪ್ರಿನ್ಸಿಪಲ್ ಮೇಲೆ ಇರುವಂಥವ್ರ ಪರಿಸ್ಥಿತಿ ಹಿಂಗೆ. ರಾಜಕಾರಣದಲ್ಲಿ ಕೆಲವು ಸರಿ ಮೌಲ್ಯಾಧಾರಿತ ರಾಜಕಾರಣವನ್ನು ನಾವು ಹೆಗಡಿನ ಕಾಲಕ್ಕೆ ಬಂದವರು. ಮೌಲ್ಯಾಧಾರಿತ ರಾಜಕಾರಣ ಮಾಡಬೇಕಂದ್ರೆ ಇವಕ್ಕೇನೂ ಆಸ್ಪದ ಕೊಡಬಾರ್ದು. ಇಲ್ಲ ನಾವು ಟಗ್ ಆಫ್ ವಾರ್ ಮಾಡ್ಬೇಕಾದ್ರೆ ಚರ್ಚೆ ಹಾಕಿತ್ತು, ನಡೀತಿತ್ತು, ಗಲಾಟೆ ಹಾಕಿತ್ತು, ಮಾಧ್ಯಮದಲ್ಲಿ ಕೇಳ್ತಿದ್ರು, ಹೇಳ್ತಿದ್ವಿ. ಅದೊಂಥರ ಇದು ನಡೀತಿತ್ತು. ಮತ್ತು ಅಲ್ಲಿ ಸದನದಲ್ಲಿ ಗಲಾಟೆ ಎಲ್ಲ ಹಾಕಿದ್ದು. ಅದಕ್ಕೆ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಆಲ್ ನ್ಯೂಸೆನ್ಸ್ ಅಂತ ತಿಳ್ಕೊ. ನಾ ಮಾಡಿದ ಕರೆ ಮತ್ತು ಅವ್ರು ಹೊರಗೆ ಸ್ವಇಚ್ಛೆಯಿಂದ ಕೊಟ್ಟ ಅಂತ ಹೇಳ್ಬೇಕಲ್ಲ. ನಾ ರಾಜೀನಾಮೆ ಮಾಡಿ ನನ್ನ ಕಡೆ ಡೇಟ್ ಹಾಕ್ಸ್ಯಾರ ಅಂದ್ರೆ ಮಂದಿ ಒತ್ತಾಯದಿಂದ ಅಂದರೆ ಹೆಂಗಪ್ಪ ಸಣ್ಣ ಹುಡುಗರು ನೀವು ಇರೋದು ಕೇಳ್ತಿದ್ರು. ಒತ್ತಾಯ ಯಾಕೆ ಮತ್ತೆ ಇಷ್ಟು ಸೀನಿಯರ್ ಅದಾರ ಒತ್ತಾಯ ಯಾಕೆ ಹಿಂಗೆ ಅಪಪ್ರಚಾರ ಬೇಡಾಗಿತ್ತು ನನಗೆ. ಅದು ಪರ ವಿರೋಧ ಎಲ್ಲ ಬೇಡ ನನಗೇನೋ ಯಾವುದೇ ರೀತಿಯಿಂದ ಇದನ್ನೊಂಥರ ಈ ಕೊನೆ ಇದರಲ್ಲಿ ನನಗೆ ನ್ಯೂಸೆನ್ಸ್ ಮಾಡಬಾರ್ದು. ಮತ್ತು ನನ್ನ ಪರವಾಗಿ ನಾನು ವಿರೋಧ ಮಾತುಕತೆ ನಡೀತು, ಅದು ಆಗಬಾರ್ದು ಅನ್ನೋದಕ್ಕೆ ತೆರೆ ಹೇಳುವಂಥದ್ದು ಕೊಟ್ಟೆ. ಹಾಗಾದರೆ ಈಗ ಸರ್ ನೀವು ಅಂದರೆ ಸತ್ಯಾಸತ್ಯತೆ ಹಿಂಗಿತ್ತು ನೋಡಿ ಅಂತ ರಾಜ್ಯ ಜನತೆಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀರಿ ಅಂದರೆ ಯಾವ ಉದ್ದೇಶದಿಂದ ನಡೆದಂಥದ್ದು? ಈಗ ನಾವು ಅವಾಗ ನಮ್ಮ ಹೌಸ್ನಲ್ಲಿ ಭಾಳ ಆಯ್ತು, ಅದು ಚರ್ಚೆ ಆಯಿತು. ಅವಾಗ ಏನಂದ್ರೆ ಅದಕ್ಕೆ ಕಾಂಟ್ರಡಿಕ್ಟ್ ಹಾಕಿದ್ದು, ಬೇರೆ ಅರ್ಥ ಬರ್ತಿದ್ದು, ಹೊಸ ಸರ್ಕಾರ ಬಂತು, ಯಾರಿಗೂ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾನು ಏನು ಮಾಡಿದೆ, ಅದನ್ನು ನನ್ನ ಆತ್ಮದೊಳಗಿಂದ ಅಷ್ಟು ನಾನು ಪರೀಕ್ಷೆ ಮಾಡ್ಕೊಂಡು ನಾನು ಸುಮ್ಮಿದ್ದೆ. ಬಟ್ ಅನಿವಾರ್ಯ ಬಂದಾಗ ನಾನು ಹೇಳಿದೆ, ಹಿಂಗಾಯ್ತು, ಈ ಥರ ಇದ್ದರು ಬಂದಿದ್ದು. ಅವಾಗ ಹೇಳಿ ನಾನು ಸೂಕ್ಷ್ಮ ಹೇಳಿದೆ. ಈಗ ಅದರದ್ದು ಸ್ಪಷ್ಟವಾಗಿ ಅಂತ ಹೇಳುವಂಥದಕ್ಕೆ ನನಗೇನು ಹೆದರಿಕೆನೂ ಇಲ್ಲ ಮತ್ತು ಹೇಳೋಕ್ಕೆ ತಕರಾರು ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ. ಇದು ಇಂಥ ಸೂಕ್ಷ್ಮಗಳನ್ನು ಬಲ್ಲವರು ರಾಜಕೀಯ ವಲಯದಲ್ಲಿ ಕೆಲವೊಂದು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಉಲ್ಲೇಖ ಮಾಡ್ತೀನಿ ನಾನು.
ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗೇ ಮುಂದುವರೆದಿದ್ರೆ ಬಸವರಾಜ ಹೊರಟ್ಟಿಯವರು ಸಭಾಪತಿ ಸ್ಥಾನದಲ್ಲೇ ಇರ್ತಾ ಇದ್ರು. ಅದು ನಾವು ಅವರು ಸ್ನೇಹಿತರು. ಅವ್ರಿಗೇನಂದ್ರೆ ನನ್ನ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ತೋರಿಸ್ತು ನನಗೆಲ್ಲೇ. ಇವರು ಪಕ್ಷಾತೀತವಾಗಿ ಮಾಡ್ತಾರೆ. ಎಂದೂ ಅವರು BJP JDS ಅನ್ನಿಲ್ಲ, ಸರ್ಕಾರಕ್ಕೆ ಮುಜುಗರ ತಿಂದಿಲ್ಲ, ಎಲ್ಲರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ರು, ಚೆನ್ನಾಗಿತ್ತು ಅಂತ ಹೇಳಿದರು. ಅವ್ರು ಇದ್ರಂದ್ರೆ ಸ್ವಲ್ಪ ಪಾಸಿಟಿವ್ ಆಗಿರ್ತಿತ್ತು ಅಂತ ನನಗೂ ಒಮ್ಮೆ ಮನಸ್ಸಿದೆ. ಅದು ಅವ್ರದ್ದೇನು ತೀರ್ಮಾನ ಗೊತ್ತಿಲ್ಲ. ಬಟ್ ಭಾಳ ಬೇಸರದ ಸಂಗತಿ ಏನಂದ್ರೆ ವಿಧಾನ ಪರಿಷತ್ತಿನ ಸಭಾಪತಿ ಉಪಸಭಾಪತಿ ಆರಿಸ್ಬೇಕಂತ ಹೈಕಮಾಂಡ್ ಕಳಿಸಿದ್ರಲ್ಲ, ಇಡೀ ನಮ್ಮ ಸದನದ ಏನು ಗುತ್ತಿಗೆ ತೊಗೊಂಡಂಗೆ ಆಗಿಬಿಡ್ತೇವೆ ಅವರು. ಗುತ್ತಿಗೆ ಇವತ್ತು ಸಭಾಪತಿನ ಸಭಾಪತಿ ಏರಿಸೋದು ವಿಧಾನ ಪರಿಷತ್ತಿಗೆ, ಸ್ಪೀಕರ್ನ ಇಳಿಸೋದು ಏರಿಸೋದು ವಿಧಾನಸಭೆಗೆ. ಇದನ್ನು ಯಾರು ಹೈಕಮಾಂಡ್ನವರು ಅವ್ರ ಲಿಸ್ಟ್ನ್ಯಾಗ ಮಂತ್ರಿ ಲಿಸ್ಟ್ನ್ಯಾಗ ಕಳ್ಸ ಬರೋಂಗಿಲ್ಲ. ಅಲ್ಲಿಂದ ಬಂತಲ್ಲ, ಇಡೀ ನನ್ನ 46 ವರ್ಷದ ಇತಿಹಾಸದಲ್ಲಿ ಇಂಥ ಘಟನೆಯನ್ನು ಫಸ್ಟ್ ಟೈಮ್ ನೋಡಿನ. ಮಾಡಬಾರ್ದು, ಅವ್ರಿಗೇನು ಅಧಿಕಾರ? ಈಗ ವಿಧಾನ ಪರಿಷತ್ತಿಗೆ ಹಂಗಾರೆ ನಾಳೆಗೆ ಹೇಳ್ತಾರೆ ಅವರು, ವಿಧಾನ ಪರಿಷತ್ ನಡೆಸಬೇಡ ನೀವು ಅಂತ ಬಿಟ್ಟು ಬಿಡೋಕಾಗತ್ತೆ. ಹೌದು ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಇದು ವಿಧಾನ ಪರಿಷತ್ತಿನ ಅದು ಸಾರ್ವಭೌಮತ್ವ. ಆಮೇಲೆ ಅದು ಇವೆಲ್ಲ ಏನಂದ್ರೆ ಈ ಸ್ಥಾನಗಳೆಲ್ಲ ಏನು ಸಂವಿಧಾನಿಕ ಸ್ಥಾನ. ಸಂವಿಧಾನ ಅಂದ್ರೆ ಹೈಕೋರ್ಟ್ ಜಡ್ಜ್ ಇದ್ದಂಗೆ, ಇವು ಜಡ್ಜ್ ಇದ್ದಂಗೆ ಆ ಥರ ಇದೆ. ಅದಕ್ಕೆ ರಾಜೀನಾಮೆ ಕೊಡುವಂತ ಕೇಳೋ ಅಧಿಕಾರ ಯಾರಿಗೂ ಇಲ್ಲ, ನಿಮ್ಗೆ ಹೇಳ್ತೀನಿ, ಎಕ್ಸೆಪ್ಟ್ ವಿಧಾನ ಪರಿಷತ್ತಿಗೆ. ವಿಧಾನ ಪರಿಷತ್ತಿಗೆ 10 ಮಂದಿ ಕೂಡ ಸಹಿ ಮಾಡಿ ನೀವು ರಾಜೀನಾಮೆ ಕೊಡಬೇಕಂತೇಳಿ ಪ್ರೊಸೆಸ್ ಮಾಡಿದ್ರೆ ಅದು ಅವಿಶ್ವಾಸ. ಕರ್ನಾಟಕದ ಇತಿಹಾಸದಲ್ಲಿ 1956ರಿಂದ ಇವತ್ತಿನವರೆಗೂ ಒಂದು ಘಟನೆ ಆಗಿಲ್ಲ. ಫಸ್ಟ್ ಘಟನೆ ನಂದು. ಸಭಾಪತಿ ಅವರೆಲ್ಲ ಪೀರಿಯಡ್ ಮುಗಿಸ್ಯಾರ. 19/12/1956 ಟಿ ಸುಬ್ರಹ್ಮಣ್ಯ ಅಂತ ತಿಳ್ಕೊಂಡೇಳಿ ಒಬ್ಬರು ಇದ್ದರು. ಅವ್ರು ನೋಡಿ, ಅವ್ರ ಸದಸ್ಯದ ಅವಧಿ ಮುಕ್ತಾಯ ಹೋಗೋವರೆಗೆ ಅವ್ರು ಸಭಾಪತಿ ಆಗಿದ್ರು. ಆಮೇಲೆ ನೆಕ್ಸ್ಟ್ ಯಾರು ಬಂದರು? ವೆಂಕಟಪ್ಪ ಬಂದ, ಅವ್ರ ಸಭೆ ಮುಕ್ತಾಯ. ಆಮೇಲೆ ಕೆ ಶೆಟ್ಟಿ, ಶಾಂತಪ್ಪ ಶೆಟ್ಟಿ ಸದಸ್ಯಾವಧಿ. ಎಲ್ಲರೂ ಸದಸ್ಯಾವಧಿ ಮುಗಿದಾಗ ಅವರು ಏನಂದ್ರೆ ತಮ್ಮ ಸದಸ್ಯಾವಧಿ ಮುಗಿಸಿದ್ದಾರೆ. ಇಲ್ಲಿ ನೋಡಿ ನೀವು, ರೇಮಾನ್ ಖಾನ್, ರಾಮಕೃಷ್ಣ ಹೆಗಡೆ ಬಂದಿದ್ರು, ರೇಮಾನ್ ಖಾನ್ ಅದು ಮುಗಿಸಿದರು. ಸಭಾಪತಿ ಅವಧಿ ಮುಕ್ತಾಯ. ಆಮೇಲೆ ಪೋತ್ತಾರ್ ಸದಸ್ಯತ್ವ ಅವಧಿ ಮುಕ್ತಾಯ. ಮತ್ತು ಮಂಜುನಾಥ್ ಸದಸ್ಯತ್ವ ಮುಕ್ತಾಯ. ಕಲ್ಮನ್ಕರ್ ಸದಸ್ಯತ್ವ ಮುಕ್ತಾಯ, 2ನೇ ಬಾರಿ ಮುಕ್ತಾಯ. ಆಮೇಲೆ ಸುದರ್ಶನ್ ಅವರ ಅವಧಿ ಮುಕ್ತಾಯ. ಚಂದ್ರಶೇಖರ್ ಸದಸ್ಯ ಅವಧಿ ಮುಕ್ತಾಯ. ವೀರಣ್ಣ ಮತ್ತಿಕಟ್ಟಿ ಸದಸ್ಯ ಅವಧಿ ಮುಕ್ತಾಯ. DH ಶಂಕರಮೂರ್ತಿ ಮುಕ್ತಾಯ, ಕಾರಣ ಸಭಾಪತಿ ಅವಧಿ ಮುಕ್ತಾಯ. ಆಮೇಲೆ ಪೂರ್ಣಾವಧಿಗೆ ಮುಕ್ತಾಯ. ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆ, ಅದೇನೋ ಗಲಾಟೆ, ಇಷ್ಟು ಮಂದಿ ಎಲ್ಲ ಕೊಟ್ಟರು. ಆಮೇಲೆ ಇಲ್ಲಿ ನೋಡಿ, 1980ಕ್ಕಿಂತ ಮೊದಲ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಿತ್ತು. ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಸಭಾಪತಿ ಇರ್ತಾರೆ, ಅವ್ರು ಏನು ತಗೊಲ್ಲ. 1983ನೇ ಇಸ್ವಿಯಾಗ ಯಾವಾಗ ರಾಮಕೃಷ್ಣ ಹೆಗಡೆ ಬಂದರು, ಅವಾಗ ಶುರು ಆಗ್ತಿದ್ದು. ರಾಮಕೃಷ್ಣ ಹೆಗಡೆ ಬಂದ ಅವ್ರ ಮೌಲ್ಯಾಧಾರ ರಾಜಕಾರಣ. ಕೆ ರೇಮಾನ್ ಖಾನ್ ಕಾಂಗ್ರೆಸ್, ಅವ್ರು ಮುಂದುವರೆಸಿದ್ರು, ಅವ್ರೇನು ಟಚ್ ಮಾಡಲಿಲ್ಲ. ಆಮೇಲೆ ಪೋತ್ತಾರ್ ಕಾಂಗ್ರೆಸ್, ಅವ್ರನ್ನೂ ಮುಂದುವರೆಸಿದ್ರು. ಆಮೇಲೆ ಡಿ ಮಂಜುನಾಥ್ ಜನತಾದಳ ಬಂದ, ಅವಾಗ ಏನಂದ್ರೆ SR ಬೊಮ್ಮಾಯಿ ಮುಖ್ಯಮಂತ್ರಿ, ಅದು ಮಂಜುನಾಥ್ ಇದ್ದ. ವೀರೇಂದ್ರ ಪಾಟೀಲ್ ಬಂದ, ಡಿ ಮಂಜುನಾಥ್ ಜನತಾದಳನೇ ಇದ್ದ. ಆಮೇಲೆ ಬಂಗಾರಪ್ಪ ಬಂದಾಗ ಡಿ ಮಂಜುನಾಥ್ ಜನತಾದಳ, ಬಂಗಾರಪ್ಪ ಕಾಂಗ್ರೆಸ್. ವೀರಪ್ಪ ಮೊಯ್ಲಿ ಕಾಂಗ್ರೆಸ್, ಕಲ್ಮನ್ಕರ್ ಕಾಂಗ್ರೆಸ್, ಅವೆಲ್ಲ ಕಾಂಗ್ರೆಸ್ ಇದ್ದು. ಆಮೇಲೆ ಧರ್ಮ್ ಸಿಂಗ್ ಬಂದಾಗ BL ಶಂಕರ್ ಇದ್ದ, ಕಾಂಗ್ರೆಸ್ ಇದ್ದು. ಅಂದ್ರೆ ಅವಾಗೂ ಸಹಿತ ಇವು ಯಾರೇ ಬಂದರೂ ಸಭಾಪತಿ ಟಚ್ ಮಾಡಲಿ ಅಂತ. ಆಮೇಲೆ HD ಕುಮಾರಸ್ವಾಮಿ ಬಂದಾಗ ಸುದರ್ಶನ, ಆಮೇಲೆ BK ಚಂದ್ರ ಕಾಂಗ್ರೆಸ್ ತಗೊಂಡಿದ್ದು, HD ಕುಮಾರಸ್ವಾಮಿ ಜನತಾದಳ ಇದ್ದ. ಆಮೇಲೆ BS ಯಡಿಯೂರಪ್ಪ ಬಂದ, ಚಂದ್ರಶೇಖರ್ ಕಾಂಗ್ರೆಸ್ಸು ಅವರು ಇದ್ದರು. ಆಮೇಲೆ ಸದಾನಂದ ಗೌಡ ಬಂದರು, ಶಂಕರಮೂರ್ತಿ ಅವರೆಲ್ಲ ಇದ್ದರು ಬಿಡಿ. ಆಮೇಲೆ ಬಸವರಾಜ ಬೊಮ್ಮಾಯಿ ಬಂದ, ನಾನು BJP ಇದ್ದೆ, ಅವರು BJP ಇದ್ದರು. ಸಿದ್ದರಾಮಯ್ಯ ಕಾಂಗ್ರೆಸ್ ಇದ್ದ, ಬಸವರಾಜ ಹೊರಟ್ಟಿ BJP ಇದ್ದ. DK ಶಿವಕುಮಾರ್ ಬಂದಾಗ ನಾನೇ ಇದ್ದೆ. ಇಲ್ಲಿವರೆಗೇನು ಯಾವುದೇ ರೀತಿಯಿಂದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಕೆಳಗಿಳಿಸಿದಂಥ ಉದಾಹರಣೆ ಮೊಟ್ಟ ಮೊದಲನೇದು 1956ರಿಂದ ವಿಧಾನ ಪರಿಷತ್ ಹುಟ್ಟಿದಾಗಿಂದ ಇವತ್ತು ಇದು ನನ್ನ ಕೇಸ್ ಮೊದಲನೇದು. ಭಾವನಾತ್ಮಕವಾಗಿ ನಿಮಗೆ ನಿಮ್ಮ ಸುದೀರ್ಘ ರಾಜಕಾರಣದೊಳಗೆ ಈ ಬೆಳವಣಿಗೆ ಎಷ್ಟರ ಮಟ್ಟಿಗೆ ನೋವು ಕೊಟ್ಟಿದೆ? ಭಾಳಷ್ಟು ನೋವು ಕೊಡ್ತೇಮ್ಮ. ನಾನು 2-3 ದಿವಸ ಮಲಗಿಲ್ಲ ನಾನು. ಯಾಕಂದ್ರೆ ನಾ ಏನೂ ತಪ್ಪ ಮಾಡಿಲ್ಲ. ತಪ್ಪ ಮಾಡೋದಕ್ಕೆ ಅದಕ್ಕೆ ಇಳಿಸಲಿಕ್ಕೆ ಒಂದು ಪದ್ಧತಿ ಇರ್ತೈತಿ. 14ನೇ ತಾರೀಕು ನನಗೆ ಹಿಂಗೆ ಒತ್ತಾಯ ಮಾಡಬಾರ್ದು. ಯಾರು ಮುಖ್ಯಮಂತ್ರಿಗಳಾಗಲಿ, ಯಾರೇ ಆಗಲಿ,
ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡೋದು. ರಾಜೀನಾಮೆ ಕೇಳುವಂಥ ಅಧಿಕಾರ ವಿಧಾನ ಪರಿಷತ್ತಿಗೆ ಮಾತ್ರ. ಅದು 14 ದಿವಸ ಒಂದು ನೋಟಿಸ್ ಕೊಡಬೇಕು, 10 ಮಂದಿ ಸಹಿ ಮಾಡಬೇಕು, ಪ್ರೊಸೀಜರ್ ಅದಾವೆ. ನಿಯಮ ಪಾಲನೆ ಆಗಿಲ್ಲ. ಎಲ್ಲಿ ನಿಯಮ ಪಾಲನೆ. ಮತ್ತು ಇನ್ನು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ, ಪ್ರೋಟಮ್ ಚೇರ್ ಮಾಡಿದರು ಅವ್ರ ಸಭಾಪತಿ. ಮತ್ತು ಸಭಾಪತಿ ಮಾಡ್ಬೇಕಂತ ಮ್ಯಾಗಿಂದ ಬಂದಿತ್ತು. ಸಲೀಂ ಅಹ್ಮದನ್ನು ಮತ್ತು ಉಮಾಶ್ರೀನ. ಕರ್ನಾಟಕದ ಇತಿಹಾಸ ಅಲ್ಲ, ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಹುದ್ದೆಯಲ್ಲಿದ್ದಂಥವ್ರನ್ನ ಇವ್ರನ್ನ ಮಾಡಂತ ಕಳಿಸಿದ್ದು ಇದೇ ಮೊದಲನೇದು. ಎಲ್ಲೆಲ್ಲೂ ಈ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಮಾಡಿದರು ಅಂದ್ರೆ ಏನು, ಅಧಿಕಾರ ನಡೀತದೆ, ಏನು ಬೇಕಾದ ಮಾಡ್ತೀವಿ ಅನ್ನುವಂಥ ಭಾವನೆ ಬಂತು. ಹಾಗಾಯ್ತದು. ಕಾಂಗ್ರೆಸ್ ಹಂಗಾದ್ರೆ ಈ ಹಿಂದೆ ಕೂಡ ಒಂದು ಚರ್ಚೆಯಲ್ಲಿರುವಂಥ ವಿಷಯ, ಲಕೋಟೆ ಪಕ್ಷ, ಯಾರನ್ನ ಹೆಸರನ್ನ ಸೂಚಿಸಿ ಕಳಿಸ್ತಾರೆ ಅವರನ್ನ ಮಾಡ್ತಾರೆ, ಈ ಥರದೊಂದು ಪ್ರತೀತಿ ಇತ್ತು. ಅದು ಮತ್ತೆ ಪ್ರೂವ್ ಆಯ್ತಲ್ಲ ಹಂಗಾದ್ರೆ. ಅದು ಮಂತ್ರಿಗಳಿಗೆ ಮಾತ್ರ ಸೀಮಿತವಾಗಿತ್ತು, ಲಕೋಟೆದ ಮಂತ್ರಿಗಳಿಗೆ. ಸಂವಿಧಾನಕ್ಕೆ ಸಭಾಪತಿ ಸ್ಪೀಕರ್ಗೆ ಅಂದು ಇವತ್ತಿನವರೆಗೆ ಯಾವ ಸರ್ಕಾರ, ಯಾವ ಕಾಂಗ್ರೆಸ್ ಆಗಲಿ ಯಾವುದಾಗಲಿ ಕೊಟ್ಟಿಲ್ಲ ಲಕೋಟೆ. ಇದು ಫಸ್ಟ್ ಟೈಮ್ ಲಕೋಟೆ ಕೊಡೋದು. ಅದು ಲಕೋಟೆ ಕೊಡಲಿ, ಪ್ರೆಸ್ಸಿಗೆಲ್ಲ ಮೀಡಿಯಾದಾಗ ಮಾಡಿ ಇಂಥವ್ರನ್ನ ನೀವು ಮಾಡ್ಬೇಕಂತ ನಾ ಇನ್ನೂ ಅದೀನಿ. ನಾ ಹೇಳಿ ನೋಡಿ, ಕುರ್ಚಿ ಖಾಲಿ ಆಗಿಲ್ಲ ಅಂತ ಹೇಳಿ. ಇನ್ನು ಹಿಂಗೆ ಇದ್ದಾಗೂ ಕೂಡ ಅವ್ರ ಹೆಸರು ಕಳಿಸೋದು ಅಂದ್ರೆ ಅರ್ಥ ಏನಂದ್ರೆ ಇವ್ರನ್ನ ತೆಗಿಬೇಕಂತ ಅರ್ಥ. ಅನೌಪಚಾರಿಕವಾಗಿ ಅಂದರೆ ಅವರಿಗೆ ಸೀಮಿತವಾಗಿ KPCC ಮತ್ತು AICC ಒಳಗೆ ಇವರು ಸಭಾಪತಿಗಳಾದರೆ ಸೂಕ್ತ, ಇವರು ಉಪಸಭಾಪತಿ ಆದರೆ ಸೂಕ್ತ ಅನ್ನೋ ಚರ್ಚೆ ಬೇರೆ. ಆ ಲೆಟರ್ ಹೆಡ್ಡಲ್ಲಿ ಬಂದಾಗ ಪ್ರತಿಪಕ್ಷವಾಗಿ ಅಥವಾ ನೀವು ಸಭಾಪತಿ ಸ್ಥಾನದಲ್ಲಿ ಇನ್ನೂ ಇದ್ದದ್ರಿಂದಾಗಿ ಯಾವ ಸೂಚನೆಯನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಬರಲಿಲ್ವಾ? ಹೇಳಿನೇ ನಾನು, ಇದು ತಪ್ಪಿದು. ಅವ್ರ ಮಂತ್ರಿಗಳ ಲಿಸ್ಟ್ನೇ ಅದನ್ನ ಮಾಡೋದು. ಬಟ್ ಇಂಥವ್ರನ್ನ ನೀವು ಸಭಾಪತಿ ಮಾಡಬೇಕು, ಇಂಥವ್ರನ್ನ ಉಪಸಭಾಪತಿ ಮಾಡ್ಬೇಕಂತೇಳಿ ಏನು ಹೇಳಿದ್ರಲ್ಲ, ಅದು ದೊಡ್ಡ ಸಂವಿಧಾನಕ್ಕೆ ಒಂದು ಅಪಚಾರ ಮಾಡಿದಂಗೆ. ಮತ್ತು ವಿಧಾನ ಪರಿಷತ್ತಿನ ಇಡೀ ಏನಂದ್ರೆ ವಿಧಾನ ಪರಿಷತ್ತನ್ನು ಅವ್ರ ಕೈ ಹಿಡ್ಕೊಂಡಂಗೆ ಅದದು. ಯಾವ ಸ್ಥಾನ ಯಾವುದೋ ಹೈಕೋರ್ಟ್ ಜಡ್ಜ್ ಮಾಡಬೇಕಾದ್ರೆ ಕೆಲವೊಂದು ನಿಯಮ ಐತವ್ರು, 4 ಮಂದಿ ಜಡ್ಜ್ಗಳು ಇರ್ಬೇಕು ಮಾಡೋದು. ಯಾವನ ಬಂದು ಕೆಳಗೆ ನಾವು ಬಂದು ನೀವು ಜಡ್ಜ್ ಆಗಂದ್ಬಿಟ್ರೆ ಅದೇ ಥರ ಆದಿದು. ಒಂದು ಚರ್ಚೆ ಆಗ್ತಿದೆ ಸರ್, ಕೆಲವರು ಇದನ್ನು ಉಲ್ಲೇಖ ಮಾಡಿದ್ರು. ಇವತ್ತು ಹೈಕಮಾಂಡ್ ಸಭಾಪತಿಗಳು ಯಾರಾಗಬೇಕು ಅಂತ ಲೆಟರ್ ಹೆಡಲ್ಲಿ ಬರೆದು ಕಳಿಸುತ್ತೆ ಅನ್ನೋದಾದರೆ, ಮುಂದೊಂದು ದಿವಸ ಪರಿಷತ್ ಬೇಕಾ ಬೇಡವಾ ಅನ್ನೋ ಚರ್ಚೆ ಬಂದು ಹೈಕಮಾಂಡ್ನಿಂದ ಅವಶ್ಯಕತೆ ಇಲ್ಲ ಅಂತ ಶರ ಬರೆದ್ರೆ ಅದನ್ನು ಕಾಂಗ್ರೆಸ್ ಫಾಲೋ ಮಾಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಅದು ಅದಕ್ಕೇನಂದ್ರೆ ಅಸೆಂಬ್ಲಿ 2/3 ಪಾಸ್ ಮಾಡಿ ರದ್ದು ಮಾಡ್ಬೋದು. 2/3 ಮಾಡಿ ಇಟ್ ಇಸ್ ಅ ಕ್ರಿಯೇಷನ್ ಬೈ ದಿ ಅಸೆಂಬ್ಲಿ, ರದ್ದು ಮಾಡ್ಬೋದು. ಬಟ್ ಇತಿಹಾಸದಲ್ಲಿ ಇದಕ್ಕೆ ಭಾಳ ಪ್ರಸಿದ್ಧಿ ಇದೆ. ಇದಕ್ಕೆ 113 ವರ್ಷ ಇತಿಹಾಸದಿಂದ ವಿಧಾನ ಪರಿಷತ್ ದೇಶದಲ್ಲಿ ಯಾವುದೂ ಇಲ್ಲ. ಅದು ಚೆನ್ನಾಗಿ ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ರು. ಮತ್ತು ಇದರಿಂದ ಸಾಕಷ್ಟು ಜನರಿಗೆ, ಸಾಹಿತಿಗಳಿಗೆ, ಸಿನಿಮಾದವರಿಗೆ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡಿದವರಿಗೆ, ಮಾಧ್ಯಮದವರಿಗೆಲ್ಲ ಕೊಡ್ತಾ ಬಂದಿದ್ರು ಅವಾಗ. ಇವಾಗೇನು ಪೊಲಿಟಿಷಿಯನ್ಸ್ ಹಿಂದೆ ಚಮಚಗಳು ಅವರು ಇರೋದು ಅವರ ಬರಾಕತ್ತಾರೆ. ಇಲ್ಲಿ ಯಾರೊಬ್ಬರು ಸಾಹಿತ್ಯ ತೋರಿಸಿ ನನಗೆ. ಈಗ ನಮ್ಮ ಹೌಸ್ನಲ್ಲಿ ಒಬ್ಬರು ಸಾಹಿತಿಗಳಿಲ್ಲ. ಏನಪ್ಪ, ಹಿಂದೆ ರಂಗೇಗೌಡ ಇದ್ದರು, ಸದನ ನಡೆಯುವಾಗ ಬಾಳ್ಘಾಟ್ನ ಒಂದು ಹಾಡ ಹಾಡ್ತಿದ್ರು, ಶಾಂತ ಆಗಿತ್ತು. ಆಮೇಲೆ ಸಿದ್ಧಲಿಂಗಯ್ಯ ಇದ್ದ, ಕವಿ ಇದ್ದ, ಅವ ಏನನ್ನು ಹೇಳ್ತಿದ್ದ. H. ನರಸಿಂಹರಿದ್ದರು, ಅವರು ಎಜುಕೇಷನಿಸ್ಟು, ಏನೋ ಹೇಳ್ತಿದ್ರು. ಮತ್ತು ಕಾದರಿ ಶಾಮಣ್ಣ ಇದ್ದ, ಪ್ರಶ್ನವರಿದ್ದರು. ಅವಾಗೆಲ್ಲ ಇಂಥವ್ರು. ಈಗ ಯಾರಾದ್ರೆ ಒಬ್ಬರ ಹೆಸರು ಹೇಳಿ, ಚಿಂತಕರ ಚಾವಡಿ ಅನ್ನೋದಕ್ಕೆ ಸರಿಯಾದ ಅರ್ಥ. ಚಾವಡಿ ಇಲ್ಲ ಇದು ಚಾವಡಿ ಅಲ್ಲ, ಇದು ನಮ್ಮ ಕಡೆ ಅಗಿಸ್ ಅಂತಾರಲ್ಲ ಹಂಗಾಗಿದೆ. ಚಾವಡಿ ಅಲ್ಲ ಇದು, ಆ ಥರ ಆಗಿದೆ. ಇದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಮತ್ತು ಯಾರೇ ರಾಮಕೃಷ್ಣ ಹೆಗಡೆ ಕಾಲಕ್ಕೆ ನೋಡಿ ಎಲ್ಲ ಅಪಾಯಿಂಟ್ಮೆಂಟ್ ಅವ್ರನ್ನ ಮಾಡಿದ್ದವು. ಸಿದ್ಧಲಿಂಗಯ್ಯನ, ಇವರನ್ನ, ಇಂಥವ್ರನ್ನೆಲ್ಲ ಮಾಡ್ಕೊತ ಬಂದಿದ್ರು. ಮತ್ತು ರೂಲ್ ಐತಿ ನಮ್ಮಲ್ಲಿ, ರೂಲ್ ಐತಿ. ಕನಿಷ್ಠ 6 ಮಂದಿ ಸಾಹಿತಿ, ಸಿನಿಮಾ ರಂಗ, ಆಮೇಲೆ ಸಾರ್ವಜನಿಕ ಜೀವನ, ಎಜುಕೇಷನಲಿಸ್ಟು, ಆಮೇಲೆ ಇನ್ನೊಂದು ಮಾಧ್ಯಮದವರು, ಹಿಂಗಿದೆ. ಅವ್ರನ್ನ ಮಾಡ್ಬೇಕಂತಿದೆ. ನಾವು ಗವರ್ನರ್ನು ಸಹಿ ಹಂಗೆ ಮಾಡಿ ಕಳಿಸೋ ಗೊತ್ತಿಲ್ಲ, ಮಾಡಬಾರ್ದು. ಇದು ಇವರಲ್ಲ ಅಂತ ರಿಜೆಕ್ಟ್ ಮಾಡಬೇಕು ಗವರ್ನರು. ಮಾಡಿದ್ದಾರೆ. ಇದು ಗೌರವನೇ ಇಲ್ಲ ಆಗ್ಬಿಟ್ಟಿದೆ. ನಾನು ನಿಮ್ಗೆ ಹೇಳ್ತಿಲ್ಲ. ಕಾಂಗ್ರೆಸ್ನಲ್ಲಿ ಲೆಟರ್ ಹೆಡ್ಡಲ್ಲಿ ಯಾವಾಗ ಹೆಸರುಗಳ ಸೂಚನೆ ಬಂತೋ ಆವಾಗಲೇ ಸೂಕ್ಷ್ಮವಾಗಿ BJP ಮತ್ತು JDSಗೆ ಲೆಕ್ಕಾಚಾರಗಳು, ಅಜೆಂಡಾ ಅನ್ನೋದು ಗೊತ್ತಾಗಿರುತ್ತೆ. ನಿಮ್ಮ ವಲಯದಲ್ಲಿ BJP ಮತ್ತು JDSನಲ್ಲಿ ಮೈತ್ರಿಕೂಟದಲ್ಲಿ ನಡೀತಾ ಇರೋದ್ರಿಂದಾಗಿ ರಾಜೀನಾಮೆ ಕೊಡೋದು ಬೇಡ, ಏನಾಗುತ್ತೆ ನೋಡೋಣ, ಈ ಥರ ಚರ್ಚೆ ಆಗಲಿಲ್ವಾ? ಅಂದರು, ರಾಜೀನಾಮೆ ಕೊಡಬೇಡಿ, ನೋಡೋಣ ಏನಾಗ್ತಿದೆ ನೋಡೋಣ ಅಂತಂದರು. ಬಟ್ ನಾನು ಹೇಳಿದೆ, ಆ ಪರಿಸ್ಥಿತಿ ಒಳಗೆ ನನಗೇನೂ ತಿಳಿಲಿಲ್ಲ. ನಾನು ಕಮಿಟ್ ಮಾಡಿದೆ. ಕಮಿಟ್ ಮಾಡಿ ಮಾತು ಕೊಟ್ಟು, ನೀವು ನನ್ನ ನಾಲಿಗೆ ಆಡ ಮಾಡೋಕ್ಕಾಗೋಲ್ಲ, ದಯಮಾಡಿ ಕ್ಷಮಿಸಬೇಕು, ಹಿಂಗಾಗೈತೆ ಅಂದ್ರೆ 4 ಗಂಟೆ ಮೀಟಿಂಗ್ ಐತಿ, ನಾವು ಬರ್ತೀವಿ. ಆಮೇಲೆ ಬಂದರು ಅವರು. ಅವತ್ತೇ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ,
ರಾಜೀನಾಮೆ ಸ್ವೀಕಾರ ಮಾಡಬಾರ್ದು ಹಂಗೆ ಅಂದರು. ಬಟ್ ಬಹುಮತ ಇತ್ತಲ್ಲ, ಬಹುಮತನ ಒಂದು ಮುಂದೆ ಮಾಡಿಕೊಂಡು ಭಾಳ ಸರಿ ಬಹುಮತ ಐತಿ ಇದರಲ್ಲಿ ವಿರೋಧ ಪಕ್ಷದವ್ರಿಗೆ, ಬಟ್ ಏನೂ ಆಗಿಲ್ಲ. ಇದರಲ್ಲಿ ಅವ್ರದ್ದು ಏನಂದ್ರೆ ಒಂದು ಪವರ್ ಸಿಗ್ತೈತಲ್ಲ ನಮಗೆ ಅಂತ, ಇದು ಪವರ್ ಏನು ಪರ್ಮನೆಂಟ್ ಅಲ್ಲಿವು ಪವರ್ದ ಮೇಲಲ್ಲ, ವಿಧಾನ ಪರಿಷತ್ ಇರೋದು ಪವರ್ ಮೇಲಲ್ಲ, ಮೆದುಳಿನ ಮೇಲೆ ಇರ್ತದೆ ವಿಧಾನ ಪರಿಷತ್. ಮೆದುಳು ಎಲ್ಲರ ಮೆದುಳು ಕೆಲಸ ಮಾಡಬೇಕು. ಈಗ ಏನು ನೀವು ಹೇಳಿ ಯಾರು ಸಾಯ್ತಿದಾರು, ಯಾರೊಬ್ಬರು ಪತ್ರಿಕಾಕರ್ತನವ್ರು ಅಂತಾರೆ, ಅವ್ರಿಗೆ ಯಾರು ಗೊತ್ತು ಸಾಯ್ತಿಲ್ಲ, ಶಿವಕುಮಾರನವರು ಮಾಡಿದಾರಂತಾರೆ. ಬಟ್ ಇದು ಎಲ್ಲ ರಂಗದಲ್ಲಿದ್ದ ಏನಂದರೆ ನೋಡಮ್ಮ, ನೀನು ಹೇಳ್ತೀನಿ, ಸಾಹಿತಿಗಳಿಗೆ, ಬುದ್ಧಿವಂತರಿಗೆ, ಮತ್ತು ಏನು ಚಲೋ ವಕೀಲರಿಗೆ, ಆಮೇಲೆ ಸಾಮಾಜಿಕ ಕಾರ್ಯಕರ್ತರಿಗೆ, ಅವರಿಗೆ ಇಲೆಕ್ಷನ್ನಿಂದ ಆರಿಸುವ ಶಕ್ತಿ ಇರೋದಿಲ್ಲ. ಅವರ ಬುದ್ಧಿವಂತಿಕೆ, ಅವರ ಸಲಹೆಗಳು ಕರ್ನಾಟಕ ರಾಜ್ಯ ಸಿಗಲಿ ಅನ್ನೋದಕ್ಕೆ ಇದೊಂದು ಕಾನೂನು ಮಾಡ್ಯಾರ, ಅವ್ರನ್ನೆಲ್ಲ ನೇಮಕ ಮಾಡೋದು. ಹಂಗೆ ಬರ್ತಿತ್ತು ಅದು, ಆ ಥರ ಇತ್ತದು. ಬಟ್ ಅದನ್ನೆಲ್ಲ ಗಾಳಿಗೆ ತೂರಿಬಿಟ್ರಿ. ಈಗ ಅಂಕಿಅಂಶಗಳು ಬೇರೆ, ಬಹುಮತ ಇರೋದು ಬೇರೆ. ಆಡಳಿತ ಪಕ್ಷಕ್ಕೆ ಸಂವಿಧಾನದ ನಿಯಮಗಳೇ ಇದ್ದಾವೆ, ಅದನ್ನೆಲ್ಲ ಒಪ್ಕೊಳ್ಳೋಣ. DK ಶಿವಕುಮಾರ್ ಅವರು ತೆಗೆದುಕೊಳ್ತಿರುವಂಥ ಇಂತಹ ನಿರ್ಧಾರಗಳು ವ್ಯತಿರಿಕ್ತವಾಗಿ ಕಾಂಗ್ರೆಸ್ಗೆ ಪರಿಣಾಮವನ್ನು ಕೊಡಲ್ವಾ? ಅದು ಅವ್ರು ವಿಚಾರ ಮಾಡ್ಬೇಕು, ಅದನ್ನು ಅವ್ರು ವಿಚಾರ ಮಾಡಬೇಕು. ಬಟ್ ಸಾಕಷ್ಟು ಮಾಧ್ಯಮದಲ್ಲಿ ಇವೆಲ್ಲ ಬಂದಾವ. ಬಟ್ ನಾ ಏನಂತೀನಿ ಅಂದ್ರೆ, ವಿಧಾನ ಪರಿಷತ್ತಿನಲ್ಲಿ ಬಹುಮತದ ಪ್ರಶ್ನೆ ಬರಂಗಿಲ್ಲ. ಈಗ ಮತ್ತೆ ಇಷ್ಟು ವರ್ಷ ಯಾಕೆ ಬರಲಿಲ್ಲ? ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ವಿಧಾನ ಪರಿಷತ್ತಿನ ಸಭಾಪತಿಯೇ ಏನು ಅವಿಶ್ವಾಸ ಮಂಡನೆ ಮಾಡಿ ಕೆಳಗಿಳಿಸಿ, ಮತ್ತು ಅವರು ಪಿರಿಯಡ್ ಮುಕ್ತಾಯ ಮಾಡಿ ಒಬ್ಬರು ಬಂದು ಕುಂತಿಲ್ಲ ನಂಗೆ, ನಾ ಒಬ್ಬನೇ ಕೂತ್ಕೊಳ್ತೀನಿ. ಈಗ ಬಂದು ಇಡೀ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಮಯ ಮುಕ್ತಾಯ ಮಾಡಿ ಅವ್ರ ಮನೆಗೆ ಹೋಗ್ಯಾರ. ಬಟ್ ನಾನು ಇನ್ನೂ ನನ್ನ ಪಿರಿಯಡ್ ಇತ್ತು, ಇನ್ನೂ ನಮ್ಮ ಮುಂದೆ ಬಂದು ಕುತ್ಕೊಳ್ತೀನಿ. ಅಲ್ಲೇ ಕುತ್ಕೊಂಡಾಗ ನಮಗೂ ಒಂಥರ ಅಪಮಾನ, ಅದು ನಮಗೂ ಏನಪ್ಪ ಹಿಂಗಿತ್ತಲ್ಲ ಮಾಡಿದಂಥ ಅಪಮಾನ. ಆದರೆ ಬಹುಮತ ಐತಂತ ಏನು ಬೇಕಾದ ನಾ ಮಾಡ್ತೀನಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇಷ್ಟೇ. ನೂತನ ಸಭಾಪತಿಗಳಿಗೆ ಏನು ಸಲಹೆಯನ್ನು ಕೊಡೋದಕ್ಕೆ ಬರ್ತೀರಿ? ಏನು ಸಲಹೆಯನ್ನು ಕೊಡೋದು ಅವ್ರಿಗೆ, ಸರಿಯಾಗಿ ನಡೆಸ್ಕೊಂಡು ಹೋಗ್ರಿ, ಪಕ್ಷಪಾತ ಮಾಡಬೇಡ್ರಿ, ಎಲ್ಲರಿಗೂ ಚೆನ್ನಾಗಿ ನೋಡ್ರಿ ಅಂತ. ಅದನ್ನು ಬಿಟ್ಟು ಬೇರೆ ಏನು ಹೇಳ್ತಾರೆ ಹೇಳಿ? ಅವರು 3 ಸರಿ ಇದಾಗಿ ಆರಿಸಿ ಬಂದಾರ, ಅವ್ರಿಗೂ ತಿಳುವಳಿಕೆ ಐತಿ. ಬಟ್ ನಾನೇನಾದ್ರು ಹೇಳೋದು ಹೋದ್ರೆ, ಮೊನ್ನೆ ಹೇಳಿದೆ, ಮೊನ್ನೆ ಗಲಾಟೆ ಆಯ್ತು. ಗಲಾಟೆ ಆದಾಗ ನಾನು ಒಂದು ಮಾತು ಹೇಳಿದೆ, ಪ್ರಶ್ನೋತ್ತರ ಅವಧಿ ಮುಗಿಯುವವರೆಗೆ ಇದನ್ನು ಮಾಡೋದು ಬೇಡ ನಮ್ಮವ್ರಿಗೆ ಹೇಳಿದೆ ನಾನು. ಮತ್ತು ಅದು ಕಾನೂನು ಇದ್ದದನ್ನು ಹೇಳಿದೆ. ಆವಾಗ ಅವರು ಸಭಾಪತಿ ಸ್ಥಾನದಾಗ ಕುಂತವರು, ಇಲ್ಲ ನೋಡಿ ಅವರು ಹೊರಟ್ಟಿ ಅವರು ಸಭಾಪತಿಯಾಗಿ ಕುಂತಿದ್ರು, ಅವ್ರು ಎಷ್ಟು ಒಳ್ಳೆ ಮಾತು ಹೇಳಿದರು, ನೀವು ತಿಳ್ಕೋರಿ ಅಂತ ಹೇಳಿದರು. ನಮ್ಮವ್ರು ಸ್ವಲ್ಪ ಗುರು ಮಾಡಿದರು. ನಾನು ಹೇಳಿದೆ, ನಿಯಮಗಳನ್ನು ಸಭಾಪತಿ ಇದ್ದಂಥವ್ರಾಗಲಿ, ಅಪೋಸಿಷನ್ ಇರಲಿ, ರೂಲಿಂಗ್ ಇರಲಿ, ನಿಯಮಗಳಲ್ಲಿ ಏನಂದ್ರೆ ಪ್ರಶ್ನೋತ್ತರ ಅವಧಿ ಮುಗಿಯುವವರೆಗೆ ಯಾವುದೇ ಗಂಭೀರವಾದ ವಿಷಯವನ್ನು ತೆಗೆದುಕೊಳ್ಬಾರ್ದು, ನಮ್ಮ ನಿಯಮ ಇದೆ. ಅದನ್ನು ನಾ ಹೇಳಿದೆ. ನೀವು ಹೇಳಬಾರ್ದಾಗಿತ್ತು ಅಂದ್ರೆ, ನನಗೆ ಹೇಳಬಾರ್ದಾಗಿತ್ತು. ಮತ್ತು ನಾವು ಕಾನೂನವನ್ನು ಪಾಲಿಸ್ಕೊಂಡು ಬರುವಂಥವ್ರು, ಸಂವಿಧಾನಿಕ ಹುದ್ದೆಯಲ್ಲಿ ಕುಂತಂಥವ್ರು, ಈಗೆಲ್ಲ ಒಂದು 10-15 ಚೇರ್ ಮೇಲೆ ಕುಂತೀನಿ. ಇಲ್ಲಿ ಮಂತ್ರಿಯಾಗಿ ಕುಂತೀನಿ, ಸಭಾಪತಿಯಾಗಿ ಕುಂತೀನಿ, ಇಲ್ಲಿ ಮೆಂಬರಾಗಿ ಕುಂತೀನಿ. ನನ್ನ ಜೀವನದಲ್ಲಿ 31 ಇದ್ದಾಗ ಬಂದಿನ ಇಲ್ಲಿ. ಇಷ್ಟು ವರ್ಷ 46 ವರ್ಷ ನನ್ನ ಜೀವನದ ಅತ್ಯಂತ ಹೆಚ್ಚಿನ ಸಮಯವನ್ನು ವಿಧಾನ ಪರಿಷತ್ನಲ್ಲಿ ಕಳೆದೀನಿ, ಮನೆಯಲ್ಲಿ ಕಳೆದಿಲ್ಲ. 12 ವರ್ಷ ಬರೀ ಟ್ರೈನಾಗ ಕಳೆದೀನಿ ನಾನು. ಮತ್ತು ನಾನು ನಮ್ಮ ಅನುಭವವನ್ನು ಅವರು ತಿಳ್ಕೋಬೇಕು, ಕೇಳಬೇಕು. ಅವ್ರೇನು ಕೇಳೋದಿಲ್ಲ, ಏನು ಬೇಕಾದ್ರೂ ಮಾತಾಡ್ತಾರೆ. ಅದಕ್ಕೆ ನಾನು ನಮ್ದು ಏನಂದ್ರೆ, ಅವ್ರು ಏನಾದರೂ ಕೇಳಿದ್ರೆ ನಾನು ಹೇಳ್ತೀನಿ. ಇಲ್ಲಿಕ ನಾನು ನೋಡ್ತಿರ್ಬೋದು, ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ, ಅಬ್ಸರ್ವ್ ಮಾಡ್ಕೋತೀನಿ, ನನ್ನ ಮನಸ್ಸಿನಲ್ಲಿ ನಾನು ತಿಳ್ಕೊಂಡು ಸುಮ್ಮನೆ ಬರ್ತೀನಿ. ಸುದೀರ್ಘ ನಿಮ್ಮ ಅನುಭವದಲ್ಲಿ ಇದು ಕಹಿ ಘಟನೆಯಾಗಿ ಉಳ್ಕೊಳ್ತು ಅಂತ ಅನ್ಸುತ್ತೆ. 100%. ಅದರ ಒಂದು ಒಳ್ಳೆ ಘಟನೆಯನ್ನ ಈ ಅನುಭವದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳ್ತೀರಿ ಸರ್? ಒಳ್ಳೆ ಘಟನೆ ಅಂದ್ರೆ ನೋಡಮ್ಮ, ನಾನು ಬೆಳಗಾವಿಯಲ್ಲಿ ಒಂದು ಗಲಾಟೆ ಆಯಿತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು CT ರವಿದು. ಹೌದು. ಅದನ್ನು ಹ್ಯಾಂಡಲ್ ಮಾಡೋದು ಸಾಮಾನ್ಯವಾದಂಥ ಮಾತಲ್ಲ, ಅದು ಭಾಳ ದೊಡ್ಡ ದೀರ್ಘ ಹೋಗಿದೆ. ಅದು ಇಬ್ಬರಲ್ಲಿ ಒಬ್ರು ಏನಾಕೈತೆ ಗೊತ್ತಿದ್ದಿದ್ದಿಲ್ಲ. ಅಂಥದ್ರಲ್ಲಿ ರಾತ್ರಿ 1 ಗಂಟೆ ಮಟ್ಟ ಕೂತ್ಕೊಂಡು ಅದನ್ನೆಲ್ಲ ಮಾಡಿ ಅವ್ರನ್ನ ಕರೆಸಿ ಹೇಳಿ ಸಮಾಧಾನ ಮಾಡಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು, ಪೊಲೀಸ್ ಕಮಿಷನರ್ಗೆ SP-ಗೆ ರೈಟಿಂಗ್ ಕೊಟ್ಟು, ರವಿನಲ್ಲಿ ಮುಟ್ಟಿಸಿ ಬರೋಕೆ ಅವ್ರ ಮನೆಗೆ ಅಂತೇಳಿ 2 ಜೀಪ್ ಕೊಟ್ಟು ಕಳಿಸಿ ಮುಟ್ಟಿಸಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಮ್ಮ ಹಿಂಗಾಗಿದೆ, ತಪ್ಪಾಗಿದೆ ಅಂತ ಕ್ಷಮಾಪತ್ರ ಬರೆದು ಕೊಟ್ಟಾನ.
ಮರೆತು ಬಿಡು, ನಿಮ್ಮ ಅಣ್ಣ ನಿಮ್ಮ ತಮ್ಮ ಅಂದಿದ್ದು ಅಂತ ತಿಳ್ಕೊರಿ, ನಮ್ಮ ಕಣ್ಣಿಗಂತೂ ಬಿದ್ದಿಲ್ಲ, ಕಿವಿ ಕೇಳಿಲ್ಲ, ನಿನ್ನ ಹೆಣ್ಮಗಳು, ನೀನು ನಮ್ಮ ತಂಗಿ ಸರಿ, ನಿನ್ನ ಮನಸ್ಸಿನೂ ಆಗಿದ್ದು, ದಯಮಾಡಿ ನಾನು ನಿನಗೆ ವಿಷಾದ ವ್ಯಕ್ತಪಡಿಸ್ತೀನಿ, ಅಂತೇಳಿ ಮುಗಿಸಿ ಇಬ್ಬರು ಕೂಡ ಅರ್ಜಿ ತೊಗೊಂಡು ಅದನ್ನು ಎಥಿಕ್ಸ್ ಕಮಿಟಿ ಕಳಿಸಿ ನಾ. ಇದು ಒಂದು ಘಟನೆ. ಎರಡನೇದೇ ಅಂದ್ರೆ ಬೆಳಗಾವಿ 19ನೇ ತಾರೀಕು ಹೋದ ಡಿಸೆಂಬರ್ ಸದನದಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಮೊದಲು ಅಜೆಂಡಾ ಭಾಳ ಇತ್ತು, ಕೊನೆಯ ದಿವಸ ಅದು ಭಾಳ ಪ್ರಶ್ನೆ. ರಾತ್ರಿ ನಾವು 2 ಗಂಟೆ ಮಟ್ಟ ಸದನ ನಡೆಸಿದ, 11 ತಾಸು ಕುಂತೀವಿ ನಾವು ಒಬ್ಬನೇ. ಬೆಳಿಗ್ಗೆ 10 ಗಂಟೆ ಕುಂತವ, ರಾತ್ರಿ 10:30 ಮಟ್ಟ ಸಭೆ ನಡೆಸೀನಿ. ಆಮೇಲೆ ಒಂದ್ಸರಿ ವರ್ಗಾವಣೆ ವಿಷಯ ಬಂದಾಗ ರಾತ್ರಿ 2 ಗಂಟೆ ಮಟ್ಟ ಸಭೆ ನಡೀತೀನಿ, ಒಂದ್ಸರಿ 7 ಗಂಟೆ ಮಟ್ಟ ನಡ್ಸೀನಿ, ಒಂದ್ಸರಿ 9 ಗಂಟೆ ನಡ್ಸೀನಿ. ನಾನು ಅದನ್ನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಅಲ್ಲಿ ಕುತ್ಕೊಂಡಾಗ ನಮ್ಮ ಮನೆಗಿಂತ ಹೆಚ್ಚು ಕೆಲಸ ಅಂತ ತಿಳ್ಕೊಂಡು ನಾನು ಮಾಡ್ತಿದ್ದೆ, ಮಾಡಿದ್ದೀನಿ, ಅದು ನನ್ನ ಸಮಾಧಾನ ಇದೆ. ಮತ್ತು ನಾನು ಇಲ್ಲಿವರೆಗೆ ಒಬ್ಬರು ನನ್ನ ಬಗ್ಗೆ ತಕರಾರು ಮಾಡಿಲ್ಲ. ಯಾರು ನಮಗೆ ನೀವು ಟೈಮ್ ಕೊಟ್ಟಿಲ್ಲ, ನೀವು ಪಕ್ಷಪಾತ ಮಾಡ್ತೀರಿ, ಅದು ಯಾರೂ ಇವತ್ತಿನವರೆಗೂ ಅಂದಿಲ್ಲ. ಹಿಂದೆಲ್ಲ ಮಾತಾಡ್ತಿದ್ರು ಅದು ಇದು ಅಂತ, ನನ್ನ ಕಡೆ ಯಾರು ಅದು ನನ್ನ ನೆಮ್ಮದಿದೆ. ಮತ್ತು ನಾನು ಹೇಳ್ತೀನಲ್ಲ, ನನ್ನ ಜೀವನದಲ್ಲಿ ಒಂದು ಆಕಸ್ಮಿಕವಾದಂಥ ಘಟನೆಗಳು ಬಂದಾಗ ನಾನೊಬ್ಬ ಸಾಮಾನ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಅಂಥದ್ರಾಗ ನಾನು 4 ಸರಿ ಮಂತ್ರಿ ಆದೆ, 4 ಪೋರ್ಟ್ಫೋಲಿಯೋ ಮಂತ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆದೆ, ಕಾನೂನು ಮಂತ್ರಿ ಆದೆ, ಶಿಕ್ಷಣ ಮಂತ್ರಿ ಆದೆ, RDPR ಮಿನಿಸ್ಟರ್ ಆದೆ. ಎಲ್ಲ ನಾ ಏನೇನು ಮಂತ್ರಿ ಆಗಿನ ಎಲ್ಲ ನಿಮಗೊಂದು ಉದಾಹರಣೆ ಹೇಳಿದ್ರೆ 1 ಅವರ್ ಆಗುತ್ತೆ. ಎಲ್ಲ ಮಾಡಿ ನಾನು ಎಲ್ಲ ಕೆಲಸ ಮಾಡೀನಿ. ಸಭಾಪತಿಯಾಗಿ ನಾನು 3 ಸರಿ ಆರಿಸಿ ಬಂದೆ. ಆರಿಸಿ ಬಂದಾಗೂ ನಾನು ಎಲ್ಲವನ್ನ ಸಮಾನದಿಂದ ನಡೆಸ್ಕೊಂಡು ಹೋಗಿನಿ. ಬಟ್ ಈ ಥರ ಬಂದದ್ದಕ್ಕೆ ನಾನು ನೋವಾಗಿದೆ, ದುಃಖ ಇದೆ. ಈಗ ಸಂವಿಧಾನದ ಒಳಗೆ ಸರ್ ಇರೋದು ಲೆಕ್ಕಾಚಾರಗಳಲ್ಲಿ ಒಂದ್ಸತಿ ಆ ಸ್ಥಾನದಲ್ಲಿ ಕೂತ್ಕೋಬೇಕಾಗತ್ತೆ, ಇನ್ನೊಂದ್ಸತಿ ಬರಬೇಕಾಗತ್ತೆ, ಅದು ತೀರಾ ಸಾಮಾನ್ಯ ಅಂತಲೇ ತಗೊಳ್ಳೋಣ. ಬಟ್ ಇನ್ನೊಂದು ಚರ್ಚೆ ಆಗ್ತಿರುವಂಥದ್ದು, ಸಭಾಪತಿಗಳಾಗಿ ಆ ಸ್ಥಾನದಿಂದ ಹೊರಗೆ ಬರೋದಕ್ಕೆ ಒತ್ತಡವೋ ನಿಯಮವೋ ಕಾಂಗ್ರೆಸ್ ಹೆಂಗೆ ಕಾರಣ ಆಯಿತು, BJP ಕೂಡ ಅಷ್ಟೇ ಕಾರಣ. ಯಾಕಂದರೆ ಆ ಸಂಖ್ಯೆಯನ್ನು ತಗೊಂಡು ಹೋಗೋದ್ರಲ್ಲಿ ರಾಜ್ಯದಲ್ಲಿ BJP ವಿಫಲ ಆಗಿದೆ, ನಿಷ್ಕ್ರಿಯ ಆಗಿದೆ. ಒಂದು ಬಲ ಅನ್ನೋದಿಲ್ಲ, ಸಂಘಟನೆ ಅನ್ನೋದಿಲ್ಲ, ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಇಚ್ಛಾಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. BJP ಕೂಡ ಅಷ್ಟೇ ಹೊಣೆಗಾರಿಕೆ ತಗೋಬೇಕಲ್ಲ, ನಿಮ್ಮಂತ ಹಿರಿಯರನ್ನ ಅಲ್ಲೇ ಕೂರಿಸಬೇಕು, ಬಾಧ್ಯತೆ ತಗೋಬೇಕಲ್ಲ. ಹೋರಾಟ ಮಾಡಬೇಕಾಗಿತ್ತು, ಅಸೆಂಬ್ಲಿ ಎಲ್ಲರೂ ಕೂಡ ಮಾಡಬೇಕಾಗಿತ್ತು. ಅದು ಹರಿಬರಿ ಆಯ್ತು, ಅದು ಯಾವುದಕ್ಕೂ ಸ್ಕೋಪ್ ಸಿಗಲಿಲ್ಲ. ಆದರೂ ವಿಚಾರ ಮಂಡನೆ ಆಗಬೇಕು, ತಿಳಿದು ಹೇಳಬೇಕು, ಕೂತು ಮಾತಾಡಬೇಕು. ಬೇರೆ ಎಲ್ಲ ವಿಚಾರಕ್ಕೆಲ್ಲ ಒಂದಾಗಿ ಹೋಗ್ತಾರೆ. ಅದು ಒಂದೊಂದು ಸರಿ ಬೇರೆ ಹೋಗ್ತಿದೆ. ನಾ ಅಲ್ಲಿ ಕುಂತಾಗ ಪಕ್ಷಾತೀತವಾಗಿ ನಾ ಮಾಡಿದೆ. ಅದು ಒಂದೊಂದು ಸರಿ ಏನಿರ್ತದೆ ಎಕ್ಸ್ಪೆಕ್ಟೇಷನ್, ಯಾವ ಪಾರ್ಟಿ ಇರುತ್ತಲ್ಲ ನಮ್ಮ ಪರವಾಗಿ ಅನ್ನುವಂಥ ಭಾವನೆ ಇರ್ತಿದೆ ಅಲ್ಲಿ. ಆ ಭಾವನೆ ಸ್ವಲ್ಪ ನನಗೆ ಬರಲಿಲ್ಲ. ಅದು ಸ್ವಲ್ಪ ಕೆಲವರಿಗೆ ಇರ್ತೈತಿ. ಹಂಗೆ ನನ್ನ ಪರವಾಗಿ ಅದಾರ ಎಲ್ಲರೂ, ಒಬ್ಬಿಬ್ಬರು ಅದಕ್ಕೇನು ಮಾತಾಡ್ತಾ ಏನು ಮಾಡೋಕ್ಕಾಗೋದಿಲ್ಲ. ಸುದೀರ್ಘ ರಾಜಕೀಯ ಅನುಭವವನ್ನು ನೀವು ಹೊಂದಿರೋದ್ರಿಂದಾಗಿ ನಿಮ್ಮ ಅನುಭವ ಕಿರಿಯರಿಗೂ ಕೂಡ ತಲುಪಬೇಕು. ಈಗ ಸಭಾಪತಿ ಸ್ಥಾನದಿಂದ ಹೊರಗೆ ಬಂದಿರ್ಬೋದು, ಮುಂದೊಂದು ದಿವಸ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದು JDS ಜೊತೆಗೆ ಮೈತ್ರಿಕೂಟದಲ್ಲಿರುವುದರಿಂದಾಗಿ ಆ ಸ್ಥಾನದಲ್ಲಿ ಮತ್ತೆ ನೀವು ಕೂರಬಹುದು ಅನ್ನುವಂಥ ವಿಶ್ವಾಸ ಇದೆಯಾ? ಪ್ರಸಂಗ ಬಂದರೂ ಕೂಡ್ತೀನಿ. ನನಗೂ ಅನಿಸ್ತಿದೆ ಅದು. ನನಗೆ ಮುಖ್ಯಮಂತ್ರಿ ಕೊಟ್ಟರು ಬೇಡ, ಇದು ಬಂದಾಗ ನನಗೆ ಯಾವಾಗ ಅಲ್ಲೇ ಅವಮಾನ ಆಗಿ ಇಳಿದೀನಿ, ಒಂದು ದಿವಸ ಅಲ್ಲಿ ಕೂತ್ಕೊಂಡು ನಡೆಸಬೇಕು ಅನ್ನೋ ಭಾವನೆ ಐತೆ ನನ್ನ ಮನಸ್ಸಿನಲ್ಲಿ. ಅಷ್ಟು ಪ್ರಿಯವಾದಂಥ ಕೆಲಸ. ಹೌದೌದು. ಮತ್ತು ಭಾಳ ಮಂದಿ ಸಭಾಪತಿ ಆಗಕ್ಕೆ ಇಷ್ಟಪಡಂಗಿಲ್ಲ, ಸ್ಪೀಕರ್ ಇಷ್ಟಪಡ, ಮಂತ್ರಿ ಆಗ್ಬೇಕಂತಾರೆ. ಬಟ್ ನನಗೆ ಇದರಲ್ಲಿರುವಂಥ ಪ್ರೀತಿ, ಇದರಲ್ಲಿರುವಂಥ ಸಮಾಧಾನ, ನಾನು ಮಂತ್ರಿ ಆಗಿ ಕೆಲಸ ಮಾಡೀನಿ. ಬಟ್ ನನಗೆ ಅಲ್ಲಿಗಿಂತ ಇಲ್ಲಿ ಹೆಚ್ಚು ಸಮಾಧಾನ ಐತೆ ಅನ್ನೋದು ನಾನು ಹೇಳ್ತೀನಿ. ಈಗ ಶಿಕ್ಷಕರ ವೃತ್ತಿ ಸಮಾಧಾನ ಹೆಂಗಿರಲ್ಲ, ಹಂಗೆ ಇಲ್ಲಿ ಒಂದು ಹೆಡ್ ಮಾಸ್ಟರ್ ಅನ್ನುವಂಥ ರೀತಿಯಿಂದ ಕೆಲಸ ಮಾಡಿನ. ಅದು ನನಗೆ ಆತ್ಮ ತೃಪ್ತಿ ಇದೆ. ಮಂತ್ರಿಗಿಂತ ಹೆಚ್ಚು ಇದು ನನಗೆ ಭಾಳ ಖುಷಿ ಆಯ್ತು ತಂದು ಕೊಡ್ತೀವಿ, ಮತ್ತು ಭಾಳ ಖುಷಿ ಆಯ್ತು. ಇವತ್ತು ನನಗೆ ಅವು ನಡೆಯುವಾಗ ಒಮ್ಮೆ ಮನಸ್ಸಿಗೆ ಬರ್ತೈತಿ, ಸುಮ್ಮನೆ ಕೂತ್ಕೊಳ್ತೀನಿ ನಾನು, ಹೇಳಂಗಿಲ್ಲ. ಮತ್ತೆ ಯಾಕೆ ಸುಮ್ಮನೆ ಅದು ಇದಾಗೋದಿಲ್ಲ ಅಂತ ನಾನು ಹೇಳಿದೆ. ಪ್ರಶ್ನೋತ್ತರ ಅವಧಿ ಮುಗಿಲಿ ಅಂತ ಅಂದಾಗ ಕೆಲವರು ಬೇಜಾರುಪಟ್ಟರು ನಮ್ಮ ಕಡೆನೇ. ಬಟ್ ಒಂದು ನಾವೇ ಮಾಡಿದಂಥ ನಿಯಮಗಳಿಗೆ ವ್ಯತಿರಿಕ್ತವಾಗಿರಬಾರ್ದು ಅನ್ನೋದಕ್ಕೆ ನಾನು ಹೇಳಿದೆ. ಬಾಯಿಗೆ ಬರ್ತೈತೆ ಅದು, ಅದು ಚಟ ಅಲ್ಲಿ ಒಮ್ಮಿಂದ ಒಮ್ಮಿಗೆ ಆಗ್ತಿದೆ. ಅದಕ್ಕೆ ಕಂಟ್ರೋಲ್ ಅಂಥದ್ದೇನೋ ಬಂದು ಹೊರಗೆದ್ದು ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ಇನ್ನು 1.5-2 ವರ್ಷದಲ್ಲಿ ಮತ್ತೆ ನಿಮ್ಮನ್ನ ಆ ಸ್ಥಾನದಲ್ಲಿ ನೋಡಬಹುದಾ ಜನ ಅಂತ? ನೋಡ್ಬೋದು ಅನ್ನೋದನ್ನ ನಾನು ಗ್ಯಾರಂಟಿ ಇರಂಗಿಲ್ಲ. ಬಟ್ ನಾ ಚುನಾವಣೆ ನಿಂತ ಆರಿಸ್ಬಾರ್ದು ಗ್ಯಾರಂಟಿ. ಇಷ್ಟನ್ನು ನಿಮಗೆ ಹೇಳ್ತೀನಿ. ನನಗೆ ಯಾಕಂದ್ರೆ ನಾನು ಶಿಕ್ಷಕರು ಇದಾದದ್ದಕ್ಕೆ, ಈ ಘಟನೆ ಆದದ್ದಕ್ಕೆ ಇಡೀ ರಾಜ್ಯದ ತುಂಬ ಶಿಕ್ಷಕರೇ ಇದ್ದಾರೆ. ಮತ್ತು ಅವ್ರಿಗೆ ಏನಾಗೈತೆ ಅಂದ್ರೆ, ಯಾರು ನನ್ನ ವಿರೋಧಿ ಇರೋರು ಸಹಿತ ಇಲ್ಲ ಈ ಸರಿ ಹೊರಟ್ಟಿ ಅವ್ರನ್ನ ಯುನಾನಿಮಸ್ ಆರಿಸಿ ಕಳಿಸ್ಬೇಕು, ಶಿಕ್ಷಕರಿಗಾದಂಥ ಅವಮಾನವನ್ನು ಸರಿಪಡಿಸ್ಬೇಕು ಅನ್ನುವಂಥ ಭಾವನೆ ಶಿಕ್ಷಕರಲ್ಲಿ ಆಟೋಮೆಟಿಕ್ಲಿ ಬಂದುಬಿಟ್ಟಿದೆ. ನನಗೆಲ್ಲ ಆಟೋಮೆಟಿಕ್ ಬಂದಿದೆ ಅದು. ಖಂಡಿತ. ಪ್ರಸ್ತುತ ರಾಜಕಾರಣ ನೋಡಿದಾಗ ಸರ್,
ಜನಪರವಾಗಿದೆ ಅಂತ ಅನ್ನಿಸ್ತಾ ಇದೆಯಾ? ನಾನು ಆನೆಸ್ಟಾಗಿ ಹೇಳ್ಬಿಡ್ತೀನಿ, 1980ನೇ ಇಸ್ವಿಯಾಗ ಬಂದಂಥ ಸರ್ಕಾರಗಳು ಇವು ನಂತರ ಬಂದಂಥ ಸರ್ಕಾರಗಳು, ಹೆಗಡಿನ ಸರ್ಕಾರ, ಬೇರೆಯವ್ರ ಹೆಸರು ಎಲ್ಲದ ಇದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಟೋಟಲ್ ಇದು ರಾಜಕಾರಣ ಅಲ್ಲ, ಇದೊಂದು ಭಾಳ ಗಲೀಜವಾದಂಥ ವಾತಾವರಣ ನಿರ್ಮಾಣ ಆಗ್ತಿದೆ ಅನ್ನೋದನ್ನು ಎಲ್ಲರಿಗೂ ಸಂಬಂಧ ಇದು. ಒಂದು ಕಾಂಗ್ರೆಸ್ಸು, BJP, JDS ಅಲ್ಲ, ಇಡೀ ಇದಕ್ಕೆ ಸಮಗ್ರವಾಗಿ ಯಾರು ಯಾವ ರೀತಿಯಿಂದ ಸದನದಲ್ಲಿ ನಡ್ಕೊಳ್ಬೇಕು ಅನ್ನೋದನ್ನು ಕಲ್ಕೊಳ್ಳುವಂಥ ಭಾವನೆ ಯಾರಿಗೂ ಹೋಗೋದಿಲ್ಲ. ಬರೀ ತಮ್ಮದ ಮಾತಾಡ್ತಾರೋ, ತಮಗೆ ಹೇಳ್ತಾರೋ. ಹಿಂದೊಂದು ಸರಿ JH ಪಟೇಲರಿಗೆ ಮತ್ತು ಗುಂಡೂರಾವ್ರಿಗೆ ಜಗಳ ಆಯಿತು. ಜಗಳ ಅಂದ್ರೆ ಕೆಟ್ಟ ವರ್ಡ್ಸ್ ಹೇಳ್ಬಾರ್ದು ನಿಮ್ಮ ಮುಂದೆ, ಎಲ್ಲ ಯಾವ ಮಗ ಅನ್ನೋದೆಲ್ಲ ಅಂದರು. ಇನ್ನಷ್ಟಾಗಿದ್ದು ಹಿಂಗೆ ಸಮೀಪ ಹೋಗಿ ಶರ್ಟ್ ಬಡ್ದಾಡ್ತಿದ್ರು. ಮುಗೀತಿ, ಎಲ್ಲರೂ ನಾವು ನೋಡಿದ್ದೀವಿ, ನೋಡಕ್ಕೆ ಕೂತಿದ್ದೀವಿ. ಕಡೆಗೆ ಇಬ್ಬರು ಬರೋ ಮುಂದೆ ಹನುಮಂತಯ್ಯನ ಗೇಟ್ ಐತ್ಲ, ಗುಂಡೂರಾವ್ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ಕೋತ ಹೊಂಟಿದ್ರು. ಅದು ರಾಜಕಾರಣ. ಇವತ್ತು ಏನಾರ ಅಂದ್ರೆ ಅವನ ಮುಖ ಅವ್ನು ನೋಡಂಗೆ, ಅವನ ಮುಖ ಅವ್ನು ನೋಡಂಗಿಲ್ಲ. ಇದು ಒಂದನೇದ್ದು. ಎರಡನೇದ್ದು, ರಾಮಕೃಷ್ಣ ಹೆಗಡೆ ಅವರು ಮಂತ್ರಿ ಆಗಿದ್ದರು, ಗಂಗಾಧರ ಗೌಡ ಯೂತ್ ಮಿನಿಸ್ಟರ್ ಇದ್ದರು. ನಾವು ಯಾವುದೋ ಒಂದು T-ಶರ್ಟ್ ನಮಗೆಲ್ಲ ಇದ್ರಾಗ ಭಾಳ ಖುಷಿ. ಆವಾಗ ಆ ಹುಡುಗರಿದ್ದು ನನಗೊಂದು ಇಂಥ T-ಶರ್ಟ್ ಎಲ್ಲಿ ಸಿಗ್ತದೆ ಅಂದ, ಇಂಥಲ್ಲಿ ಬ್ರಿಗೇಡ್ ರೋಡ್ ಸಿಗ್ತದೆ ಅಂದೆ. ತೊಗೊಂಡು ಬರೋ ಹೋಗಿ 3ನೇ ಅಂಗಡಿ ಅಂತ ಹೇಳಿ ಹ್ಞೂ ಅಂದ. ಮತ್ತು ಅದ ನೀನು ಬಾ ಅಂದ. ಅದೇ ಶರ್ಟ್ ಹಾಕ್ಕೊಂಡು ಹಾಕ್ಕೊಂಡು ಹೋದಿವಿ. ಇಲ್ಲಿ ಕ್ವಶನ್ ಅವರ್ಸ್ ಇತ್ತು, ರಾಮಕೃಷ್ಣ ಮುಖ್ಯಮಂತ್ರಿ, ಲೇಟ್ ಆಗಿತ್ತು. ಏನು ಮಾಡಬೇಕು, ಇನ್ನು ಅಲ್ಲಿ ಹೋದ್ರೆ ಲೇಟ್ ಆಗತ್ತೆ. ಹಂಗೆ ಓಡಿ ಬಂದುಬಿಟ್ಟಿವು. ಬಂದು ಕೂಡ ಇದರಿಗೆ ರಾಮಕೃಷ್ಣ ಮೀಟಿಂಗ್ ಮುಗಿಸ್ಕೊಂಡು ಅಸೆಂಬ್ಲಿಗೆ ಹೊಂಟಿದ್ರು. ನಮಸ್ಕಾರ ಸರ್ ಅಂದೆ. ಕೆಳಗಿಂದ ನೋಡಿ, ಯಾವ ಮಹಾತ್ಮರು ತಾವು ಇಲ್ಲಿ ಬಂದಿರಿ, ನಮ್ಮ ವಿಧಾನಸೌಧಕ್ಕೆ ಯಾವ ದೇಶದಿಂದ ಬಂದಿರಿ ನೀವು ಇಲ್ಲಿ ವಿಧಾನಸೌಧ ಬಂದದಕ್ಕೆ ನಮ್ಮ ಸೌಭಾಗ್ಯ ಅಂತ ಅಂದರು. ಯಾಕ್ರಿ ಸರ್ ಏನಾತಂದೆ, ನಾಚಿಕೆ ಬರೋದಿಲ್ಲ ನಿನಗೆ, ವಿಧಾನಸೌಧ ಇದು, ಇಂಥ ಡ್ರೆಸ್ ಹಾಕ್ಕೊಂಬರ್ತೀನಿ ನಿನಗೆ, ನಾಚಿಕೆ ಬರೋದು ನಿನಗೆ ಅಂದರು. ಸರ್ ಹಿಂಗಾತ್ರಿ ಅಂದೆ. ನಾನೇನಂದೆ, ಹುಡುಗಲ್ಲ ಸರ್, ನೀವು ಇಲೆಕ್ಷನ್ ಕ್ಯಾನ್ವಾಸ್ ಹಿಂಗೆ ಬಂದಿದ್ರಿ ಅಂತ ಅಂದಿನ. ಮೂರ್ಖ, ಅದು ಕ್ಯಾನ್ವಾಸ್ ಅದು ಇಲೆಕ್ಷನ್, ಇದು ಪವಿತ್ರ ಒಂದು ದೇವಸ್ಥಾನ ನಿನಗೆಲ್ಲ ಅಂದರು. ನೋಡಮ್ಮ ನೀನು ನಂಬು ಬಿಡು. ಹಾಫ್ ಆನ್ ಅವರ್ ಆಗಿತ್ತು. ಒಬ್ಬ ಮನುಷ್ಯ ಬಂದ, ರಾಮಪತ್ ಅವ್ರ PS ಇದ್ದ. ಸಾಹೇಬ್ರು ಇವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ತಾರಂತ, ಏನು ಕೆಲಸ ಇದ್ದತ್ತ. ಇವರು ನನಗೆ ಹೆದರಿಕೆ ಬಂತು, ಅಲ್ಲೆಲ್ಲ ಅಂದಿದ್ರಲ್ಲ. ಸೀದಾ ನನ್ನ ಅವಿನೂರವ್ರಿಗೆ ಕರ್ಕೊಂಡು ಹೋದರು. ಖಾದಿ ಭಂಡಾರ ಕರ್ಕೊಂಡೋಗಿ 6 ಪೈಜಾಮ 6 ಶರ್ಟ್ ಹೊಲಿಸಿ ಕಳಿಸಿದ್ರು. ಅವತ್ತಿನಿಂದ ಪೈಜಾಮ ಶರ್ಟ್ ಹಾಕಕತ್ತೀನಿ. ಅವ್ರ ನೆನಪಾಗಿ ಇನ್ನೊಂದು ಶರ್ಟ್ ಇಟ್ಕೊಂಡಿನಿ ನೋಡಿ. ಅದು ರಾಜಕಾರಣ. ಅವತ್ತಿನ ರಾಜಕಾರಣ ಹೆಂಗಿದ್ರು, ಜನ ಹೆಂಗಿದ್ರು, ಮತ್ತು ಇದನ್ನು ಮಾಡ್ತಿದ್ರು. ನಾನು ಫಸ್ಟ್ ಬಂದ ಬಸವರಾಜ ಸರಿ ಸಭಾಪತಿದ್ರು. ನಾನು ಭಾಳ ಚಂದ ಮಾತಾಡಿದೆ. ನೋಡಿ, ಆ ಹೆಣ್ಮಗಳು ತಮ್ಮ ಬಾಯಲ್ಲಿ ಅಂದು ಮಣಿಗೆ ಬಾಯಲ್ಲಿ ಮಣಿಗೆ ಕರ್ಕೊಂಡು ಹೋದ್ಲು. ಲೋಕಾಯುಕ್ತರ ಆ ಮನೆಯಾಗಿದ್ಲು. ಮಣಿಗೆ ಕರ್ಕೊಂಡು ಊಟ ಮಾಡಿಸಿ, ನೋಡಪ್ಪ ನೀ ಸಣ್ಣ, ಅವಾಗ ನಾನು ಹಿಂಗೆಷ್ಟು MLC, ಸಣ್ಣ ಹುಡುಗದಿ, ಚೆನ್ನಾಗಿ ಮಾತಾಡ್ತಿ, ಕಲಿ, ದಿವಸ ಕೂತ್ಗ, ಪ್ರಶ್ನೆ ಇರಲಿ ಬೆಳಗಿಂದ ಸಂಜೆ ಕೂತ್ಗ ಕಲಿ, ಒಬ್ಬ ದೊಡ್ಡ ಮನುಷ್ಯ ಆಗು. ಒಂದೇ ಸರಿ ಎಲೆಕ್ಷನ್ ಆರಿಸಿ ಬಂದ್ರೆ ಮುಗಿಲಿಲ್ಲ, ಇನ್ನೂ 10 ಸರಿ ಬರ್ಬೇಕು ನೀನು, ಆ ಥರ ನೀ ಕಲ್ಕೋ ಅಂತೇಳಿ ಅಬ್ಸರ್ವ್ ಮಾಡಿದ್ದು. ಅಲ್ಲೇ ಆಕೆ ಹೇಳಿದ ದಿನದಿಂದ ಇಲ್ಲಿವರೆಗೆ ನನ್ನ ಕ್ವಶನ್ ಇರಲಿ. ಈಗೂ ನೋಡ್ತೀರಿ, ನಾ ಸದನದಾಗ ಮುಗಿಯೋ ಮಟ್ಟ ನಾ ಸದನ ಬಿಟ್ಟು ಹೋಗೋದಿಲ್ಲ. ಹೇಗೆ ನಡೀತಾ ಇದೆ ವ್ಯತ್ಯಾಸ ಕಂಡುಕೊಂಡಿದ್ದೀರಾ ನೀವು ಸಭಾಪತಿಗಳಾಗಿದ್ದಾಗ ನಡೀತಾ ಇದ್ದಂತಹ ಸದನ? ಆ ಸಭಾಪತಿ ಆದಾಗ ನಡೆದದ್ದು ಬೇರೆ, ನನಗಿಂತ ಹಿಂದೆ ಸಭಾಪತಿ ಆದವರದ್ದು ಬೇರೆ, ಅದಕ್ಕಿಂತ ಹಿಂದಿದ್ದವ್ರು ಬೇರೆ. ಈಗೇನೈತೆ ಅಂದ್ರೆ ಅವಾಗಿನಂಥ ಎಕ್ಸ್ಪೆಕ್ಟೇಷನ್ ನೀವು ಮಾಡೋಂಗಿಲ್ಲ. ಇದೇನು ಮುನ್ಸಿಪಾಲ್ಟಿ ಅಂತಾರಲ್ಲ, ಕಾರ್ಪೊರೇಷನ್, ಅದಕ್ಕೆ ಇವಕ್ಕೆ ಏನು ಡಿಫ್ರೆನ್ಸ್ ಭಾಳ ಇಲ್ಲ. ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ ಅಣ್ಣ ತಮ್ಮ ಇದ್ದಂಗೆ. ಈಗ ರಾಜ್ಯದ ಆಡಳಿತದ ಬಗ್ಗೆ ಹೇಳಿ ಸರ್. ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟರು. ಬೆಲೆ ಏರಿಕೆ ಆಗಿದೆ, ಬದುಕು ಕಟ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ, ಜೀವನ ನಡೆಸೋದು ಹೇಗಪ್ಪ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಅಂಥ ಸಮಸ್ಯೆಗಳನ್ನು ಅಧಿವೇಶನಗಳಲ್ಲಿ, ಸದನಗಳಲ್ಲಿ ಚರ್ಚೆ ಮಾಡಲಿ ಅಂದರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತೇನು ಹೇಳಲ್ಲ, ಪ್ರಮುಖ ವಿಚಾರನೆ, ಆದರೆ ಡೈವರ್ಟ್ ಆಗ್ತಿದೆ. ಈಗ ನೋಡಿ ನಡೆದಿದೆ 2 ವರ್ಷದಲ್ಲಿ. ಅವನೇನು ಇವ್ರು ಬಡ ಮಂತ್ರಿಯಿಂದ ಬಿಡಬೇಕು, ಬಿಟ್ಟು ಸದನ ನಡೆಸಬೇಕು. ಅವರು ಆಟ ಆಡ್ತಾರೆ, ಇವ್ರು ಮತ್ತು ಹಿಂದೆ ಅವನ್ನ ತೆಗೆದ್ರೆ ಯಾಕೆ, ಈಗ ತೊಗೊಂಡ್ರೆ ಯಾಕೆ? ಯಾವ ಮಾನದಂಡ ಇಲ್ಲ. ಬೇಕಾದ ತೊಗೊಳ್ಳೋದು, ಬೇಡದ ಬಿಡೋದು, ಒತ್ತಡ ತೊಗೊಳ್ಳೋದು. ಈಗ ಹಿಂದೆ ಅವ್ನು ತೆಗಿಬೇಕು ಯಾಕೆ? ಭ್ರಷ್ಟಾಚಾರ ಮಾಡಿ ತೆಗೆದ್ರಿ, ಈಗ ಯಾಕೆ ತೊಗೊಂಡ್ರೆ ಅವನ? ಸರ್, ಇಷ್ಟೋ ತನಕ ನೀವು ಮಾತಾಡ್ಬೇಕಾದ್ರೆ ಸಂವಿಧಾನ, ನಿಯಮಗಳು ಅಂತ ಉಲ್ಲೇಖ ಮಾಡಿದ್ರಿಂದಾಗಿ ಈ ಥರ
ನಿರ್ಧಾರಗಳನ್ನ ಬದಲು ಮಾಡ್ಬೋದಾ? ತಪ್ಪು ರೀ ಅದು, ತಪ್ಪು ನಿರ್ಧಾರ. ಹಿಂದ ಇವ ಇದ್ದ ಜಾರ್ಜ್, ಏನೋ ಆಗಿ ಕೊಟ್ಟ ನಂತರ ಅವೆಲ್ಲ ಕೋರ್ಟು ಕಚೇರಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಂತರ ಅವನು ಮಂತ್ರಿ ಮಾಡಿದರು. ಎಲ್ಲ ಕ್ಲಿಯರ್, ಸುಪ್ರೀಂ ಕೋರ್ಟ್ ಮಠ ಯಾವುದೇ ತಪ್ಪು ಮಾಡಿಲ್ಲ, ಇವಂದು ಏನೂ ಇಲ್ಲ, ಇವೆಲ್ಲ ಕ್ಲಿಯರ್ ಅದಾನ, ಇದರ ತಪ್ಪು ಇದನ್ನು ಮಾಡಿರೋದು ಅಂತೇಳಿ ಕ್ಲಿಯರ್ ಮಾಡಿದ ನಂತರ ಅವೆಲ್ಲ ಸುಪ್ರೀಂ ಕೋರ್ಟ್ನಿಂದ ಕ್ಲಿಯರೆನ್ಸ್ ಬಂದ ನಂತರ ಅವನ ಸಭಾಪತಿ ಇದನ್ನು ಮಂತ್ರಿ ಮಾಡಿದರು. ಹೊರಗೆ ಕೂಡ ರಾಜಕೀಯ ವಲಯದಲ್ಲಿ ಸ್ವತಃ ಕಾಂಗ್ರೆಸ್ ಅಲ್ಲಿ ಪೇಮೆಂಟ್ ಕ್ಯಾಬಿನೆಟ್ ಈ ಪದ ಪ್ರಯೋಗ ಆಗ್ತಿದೆ. ಅವರೇ ಮಾತಾಡ್ತಾರೆ, ನಾವೇನು ಅವರೇ ಮಾತಾಡ್ತಾರೆ, ಬೇರೆಯವ್ರು ಬೇರೆ ಅವರೇ ಮಾತಾಡ್ತಾರೆ. ನೋಡಮ್ಮ, ನಾನು ಹೇಳ್ತೀನಿ ಒಂದೇ, ನಿನಗೆ ಮೌಲ್ಯಗಳಿಲ್ಲ, ಮೌಲ್ಯಾಧಾರಿತ ರಾಜಕಾರಣ ಇಲ್ಲ. ಯಾವ ದುಡ್ಡು ಇರ್ತೈತಿ, ಯಾವ ಜಾತಿ ಇರ್ತೈತಿ. ಮತ್ತು ಇನ್ನೊಂದು ತಿಳ್ಕೊ, ನೀವು ದುಡ್ಡು ಕೊಟ್ಟ ಓಟ್ ಹಾಕಿಸ್ಕೊಳ್ಳೋರು, ದುಡ್ಡು ತೊಗೊಂಡು ಓಟ್ ಹಾಕೋರು ಎಲ್ಲಿ ಮಠ ಇರ್ತಾರೆ ಅಲ್ಲಿ ಮಠ ದಯಮಾಡಿ ಡೆಮೋಕ್ರಸಿ ಬಗ್ಗೆ ಇದನ್ನು ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ನೀವು ಕೇಳೋದ್ರಲ್ಲಿ ಏನೇನು ಅರ್ಥ ಇಲ್ಲ. ಇಲ್ಲ ಯಾವ ಬಿಡಿ ಅಂತ. ಈಗ ನೀವು ಶಿಕ್ಷಕರ ಮತದಾರ ಕ್ಷೇತ್ರದಿಂದ ದುಡ್ಡು ತೊಗೊಂಡು ಆರಿಸ್ಕೊಂಡ್ರು, ದುಡ್ಡು ಕೊಟ್ಟು ಆರಿಸ್ಬಿಡ್ತಾರೆ. ನಮ್ಮ ಕಾಲಕ್ಕಿಲ್ಲ. ನಂದು ಇವತ್ತಿನವ್ರಿಗೆ ಕೇಳಿ, ನಮ್ಮ ಡಿಸ್ಟಿಕ್ದಲ್ಲಿ ಒಬ್ರು ಯಾರೋ ಒಂದು ಪೈಸಾ ನನ್ನ ಕಡೆ ನೀವು ರಾಜೀನಾಮೆ ಕೊಟ್ಟೋಕೆ ಇವತ್ತು ಬರ್ತಾರೀಗ ಕೆಲಸಕ್ಕೆ. ಬಂದ ಕೂಡಲೇ ನಮ್ಮಲ್ಲೇ ಒಂದು ಇನ್ಸಿಡೆಂಟ್ ಆಯ್ತು. ಒಬ್ಬ ಬಾಗಲಕೋಟೆ ಬಂದಿದ್ದ, ನಿಮ್ಮ MLC ಬಂದ್ರಂತು, ಏನು ಸರ್ 2 ಸರಿ ಇವ್ರ ಮನೆಗೆ ಹೋದಿವಿ. ಮಾಸ್ತರ ನನ್ನ ಕಡೆ 10,000 ರೂಪಾಯಿ ತೊಗೊಂಡಿಲ್ಲ ಓಟ್ ಹಾಕಕ್ಕೆ, ಒದ್ದರ ಹಾಕ್ರಿ ಅವನು ಅಂತಂದ. ಶಿಕ್ಷಕರಾದಂಥವ್ರು, ಮಾಡಲಿದ್ದಂಥವ್ರು, ಅಲ್ಲಿಯೂ ಸಹಿತ ನೀವು ದುಡ್ಡು ತೊಗೊಂಡು ಓಟ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣದಾಗ ಈಗೇನಿಲ್ಲ. ಬರ್ತಾ ಬೋರ್ಡ್ ಹಚ್ಚಬೇಕು, ಇದಕ್ಕಿಷ್ಟು ಅಂತ ಬರ್ತದೆ. ರಾಜಕಾರಣ ದುಡ್ಡಿದ್ದವರು ರಾಜಕಾರಣ, ಜಾತಿ ಇದ್ದವ್ರು ಮತ್ತು ಜಾತಿಯದ ದುಡ್ಡು ಎರಡೂ ಬೇಕು. ನೀವು ದುಡ್ಡುಗಳು ಈಗ ಬಂದು ಹೇಳ್ತಾರೆ, ನಾನು 30 ಕೋಟಿ ಖರ್ಚು ಮಾಡಿದೆ, ನಾನು 50 ಕೋಟಿ ಖರ್ಚು ಮಾಡಿದೆ ಅಂದ್ರೆ ಇನ್ವೆಸ್ಟ್ ಮಾಡಿದ್ಮೇಲೆ ರಿಟರ್ನ್ ತಗೋಬೇಕಲ್ಲ. ಅಲ್ಲಲ್ಲ, ನೀವು ಹೇಳೋದು ಹೇಳ್ತಾರೆ, ಬಂದು ಅಭಿಮಾನದ ಹೇಳ್ತಾರೆ ಅವ್ರು. ಸರ್ ಒಬ್ಬೊಬ್ರಿಗೆ 5,000 ಕೊಟ್ಟಿರಿ, ನಾನು 30 ಕೋಟಿ ಖರ್ಚು ಮಾಡಿ ಸರ್. 30 ಕೋಟಿ ಖರ್ಚು ಮಾಡಿ ಏನು ಸಹಾಯಕ್ಕೆ ಬಂದಿದ್ದೀನಿ ಅಂತ ಕೇಳಿ ಅಷ್ಟು ಮಂದಿಗೆ. ಅದಕ್ಕೆ ಅವ್ರಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ನಾವು ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಯಾರಿಗೂ ದುಡ್ಡು ತೊಗೊಂಡಿಲ್ಲ. ಜನರು ಕೆಲಸ ಮಾಡ್ತೀನಿ, 24 ಗಂಟೆ ಕೆಲಸ ಮಾಡ್ತೀನಿ. 8 ಸರಿ ಆರಿಸಿ ಬಂದೀನಿ. ಇಡೀ ಭಾರತ ದೇಶದಲ್ಲಿ ಒಂದೇ ಮತದಾರ ಕ್ಷೇತ್ರ 8 ಸರಿ ಯಾರೂ ಆರಿಸಿ ಬಂದಿಲ್ಲ, ನಾ ಬಂದಿದ್ದೀನಿ. ಯಾಕೆ? 99 ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಟೀಚರ್ಸ್ ಓಟ್ ಹಾಕೋದಿಲ್ಲ ಅಂತಲ್ಲ. 8 ಸರಿ ಆರಿಸಿ ಬಂದು ವಿಚಾರ ಮಾಡಿ. ಖಂಡಿತ ಸರ್. ಇನ್ನು ಅಧಿವೇಶನದಲ್ಲಿ ಸರ್ 2 ಹೌಸಲ್ಲಿ ಚರ್ಚೆಗಳಾಗ್ತಿರೋದ್ರಿಂದಾಗಿ ಕಾವೇರಿ ಇರ್ಬೋದು, ಬರದ ಪರಿಸ್ಥಿತಿ ಇರ್ಬೋದು, ಎಲ್ಲ ಚರ್ಚೆ ಆಗ್ತಿದಾವೆ. ಇಲ್ಲ ಬರೀ ನಾಗೇಂದ್ರ ಅವನು ಬಿಟ್ಟು ಬೇರೆ ಇಲ್ಲ. ಎರಡೂ ಕಡೆ ಏನು ನಡೆದಿಲ್ಲ. ಈಗ ಹತ್ತತ್ತ ಈಗ ಇವತ್ತಿಗೊಂದು ವಾರ ಆಯ್ತು, ಈಗ ಸೋಮವಾರದಿಂದ ಏನು ನಡೆದಿಲ್ಲ. ಹೌದು, ಹಂಗಾದ್ರೆ ಇದು ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ಅದು ನಿಜ ಆಗ್ಬಿಡತ್ತ ಮೇಲೆ. ಅಲ್ಲ ಮೇಡಮ್, ನಾನು ಅಂತೀನಿ ಸರ್ಕಾರ ದೊಡ್ಡ ಸ್ಥಾನ ಮಾಡಬೇಕು. ಆತಪ್ಪ ಅಂತೀರಾ, ಆಯ್ತು ಇವ್ನು ಬಿಡಿ, ಬಿಡಪ್ಪ ನಾಗೇಂದ್ರ ಮುಂದೆ ಮಾಡೋನು ಬಿಟ್ಟು ಬಿಡಿ, ಸುಳ್ಳು ಹಾಕೋದು ಬಿಡಿಸ್ಬೇಕು, ನಡೆಸ್ಬೇಕು ಹೌಸು. ಮತ್ತು ಮುಂದೆ ನೀವು ತೊಗೊಳಕ್ಕೆ ನಿಮ್ಮ ಕಡೆ ಅಧಿಕಾರ ಇದ್ದಿರ್ತಲ್ಲ, ಅಧಿಕಾರ ಇದ್ದ ತೊಗೊಳ್ಬೋದು, ನೀವು ಮಾಡಬೇಕು. ಯಾರಿಗೂ ಕಮಿಟ್ಮೆಂಟ್ ಇಲ್ಲ, ಬರೀ ಜಿದ್ದಾಜಿದ್ದಿ, ನಾವ್ಯಾಕೆ ಬಿಡೋನು ಇಷ್ಟ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೇರವಾಗಿ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನೇರವಾಗಿ ಹೇಳೋ ಭಾಳದ, ನಾನು ನೇರವಾಗಿ ಹೇಳಬೇಕು, ಬಟ್ ಇನ್ನೊಂದು ಸ್ವಲ್ಪ ದಿವಸ ಬೇಕು. ಈಗ ಯಾಕಂದ್ರೆ ಹೊರಗೆ ಬಂದೇನೆ ಹೇಳಾಕತ್ತೀನಿ. ನಾ ಸಭಾಪತಿ ಇದ್ರೆ ಬಾಯಿ ಮುಚ್ಕೊಂಡು ಕೂಡ್ತಿದ್ದೆ, ಹೊರಗೆ ಬಂದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿ ಜನ ಎಲ್ಲ ಭಾಳ ಖುಷಿ ಆಗ್ಬಿಟ್ಟಾರ. ಸರ್ ಚಲೋ ಆತ್ರಿ, ನಮಗೆ ಸಿಕ್ತಿದ್ದಿಲ್ಲ ನೀವು, ಬಟ್ ಇಲ್ಲಿ ಹೊರಗೆ ನೋಡಕತ್ತೆ ಇಲ್ಲೇ ಎಷ್ಟು ಬಂದಾರೆ ನೋಡ್ರಿ. ಮಾಡ್ತೀನಿ, ಕೆಲಸ ಮಾಡ್ತೀನಿ. ನೋಡಮ್ಮ, ನಾನು ಬಂದ ದಿವಸದಿಂದ ಇಲ್ಲಿವರೆಗೆ ನಾನು ಕೆಲಸದಲ್ಲಿ ಹಿಂದೆ ಮುಂದೆ ನೋಡಲ್ಲ. ನೀವು ಬೇಕಾಗಿ ಕೇಳ್ಕೊರಿ, ಯಾರ ಕಡೆ 10 ಪೈಸೆ ನಮ್ಗೆ ಮುಟ್ಟಿಲ್ಲ. ಭಾಳದಾಗ ಇತಿಹಾಸನ ಹೇಳೋದು. ನಾವೆಲ್ಲ ಕಲ್ತದ್ದು ಚಟರ್ಜಿ ಅಂತ ಒಬ್ಬರು ಇದ್ರ ಲೋಕಸಭೆಯಲ್ಲಿದ್ದರು. 81ದಾಗ ಒಂದಿದಿತ್ತು, ಭಾಳ ಇಂಪಾರ್ಟೆಂಟ್ ಇದು. ಒಂದು ಸೆಮಿನಾರ್ ಇತ್ತು, ದ ರೋಲ್ ಆಫ್ ದ ಲೆಜಿಸ್ಲೇಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲೆಜಿಸ್ಲೇಷನ್ ಅಂತ ಇತ್ತು. ನಾನು ಅವರು ಮುಖರ್ಜಿ ಭಾಳ ಚಂದ ಮಾತಾಡಿದರು. ಪ್ರಣಬ್ ಮುಖರ್ಜಿ ಎಲ್ಲ ಬೇರೆ ಭಾಳ ಚಂದ ಮಾತಾಡಿದರು. ನಾವು ಜಸ್ಟ್ ಅವಾಗ ಹುಡುಗರು ಫಸ್ಟ್ ಟೈಮ್ ದಿಲ್ಲಿಗೆ ಹೋಗಿದ್ವು. ಮುಗಿದ ನಂತರ ಹೋದೆ, ಸರ್ ಐ ವಾಸ್ ವೆರಿ ಇಂಪ್ರೆಸ್ಡ್ ಬೈ ಯುವರ್ ಸ್ಪೀಚ್ ಸರ್, ಐ ವಾಂಟ್ ಟು ಆಸ್ಕ್ ಸಮ್ ಕ್ವಶನ್ ಸರ್ ಅಂತಂದೆ. ನೋ ಐ ಆಮ್ ಬಿಜಿ, ಯು ಡೂ ಒನ್ ಥಿಂಗ್, ಯು ಕಮ್ ಎಟ್ 6:30 ಟು ಮೈ ಹೌಸ್, ಐ ವಿಲ್ ಗಿವ್ ಮೈ ಅಡ್ರೆಸ್ ಅಂತ ಹೇಳಿದ. ಅಡ್ರೆಸ್ ಕೊಟ್ಟ ಅವ್ರ ಮನೆಗೆ ಹೋದೆವು. ಎಂಟ್ರೆನ್ಸಕ್ಕೆ ಒಂದು ಬೋರ್ಡ್ ಇತ್ತು, ದೋಸ್ ಹೂ ಆರ್ ಕಮಿಂಗ್ ಟು ಮೀ ಫಾರ್ ದೇರ್ ವರ್ಕ್ಸ್, ಐ ವಿಲ್ ಡೂ ಇಟ್ ಟುಡೇ ಓನ್ಲಿ, ಟುಮಾರೋ ಐ ಮೇ ನಾಟ್ ಗೆಟ್ ದಿ ಚಾನ್ಸ್ ಅಂತಿತ್ತು. ಸೂಪರ್
ಸೂಪರ್. ಅದನ್ನು ನಾನು ಕನ್ನಡದ ಬರ್ಕೊಂಬಂದ ನನ್ನ ಹತ್ತಿರ ಸಹಾಯ ಕೇಳಲು ಬಂದವರಿಗೆ ನಾನು ಹಿಂದೆ ಸಹಾಯ ಮಾಡುತ್ತೇನೆ, ನಾಳೆ ಸಹಾಯ ಮಾಡಲು ಅವಕಾಶ ಸಿಗಲಿಕ್ಕಿಲ್ಲ ಅದು ಬೋರ್ಡ್ ಹಚ್ಚೀನಿ. ಆ ಬೋರ್ಡ್ ಪ್ರಕಾರ ನೀನು ಕಳಿಸ್ತೀನಿ, ಮೊಬೈಲ್ದಾಗ ಐತಿಲ್ಲೇ ಕಳಿಸ್ತೀನಿ, ನಾವು ಮಾಡ್ತೀವಿ, ಪ್ರಾಕ್ಟಿಕಲ್ ಮಾಡ್ತೀವಿ. ಇಂಥ ಅನೇಕ ಉದಾಹರಣೆಗಳನ್ನು ನಾನು ಕಂಡಿದ್ದೀನಿ, ಮಾಡಕತ್ತೀನಿ, ಮಾಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೈಟ್ ಅಮ್ಮ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಬಸವರಾಜ ಹೊರಟ್ಟಿಯವರು ಭಾಗಿಯಾಗಿದ್ದರು. ತಮ್ಮ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಭಾವನಾತ್ಮಕವಾಗಿ ನೋವಾಗಿದೆ, ಆದರೆ ಪರಿಸ್ಥಿತಿ ಹೀಗಿರೋದ್ರಿಂದಾಗಿ ರಾಜೀನಾಮೆ ಕೊಡಬೇಕಾಯಿತು. ಆದರೆ ಮುಂದಿನ ದಿನಗಳಲ್ಲಿ ಒಂದು ದಿವಸಕ್ಕಾದರೂ ಆ ಸಭಾಪತಿ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅನ್ನುವಂತಹ ಅಭಿಲಾಷೆ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಯಲ್ಲಿ ಖಂಡಿತ ಕಂಟೆಸ್ಟ್ ಮಾಡ್ತೀನಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.